ಜ್ಞಾನದನ ಪಾಲಿಪವರೇಣ್ಯ ನಾನು ನಿವೃತ್ತದಲ್ಲಿಗೇನೇನ ಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆ ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಶಂಕರುಷನ ಭವ ಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲದ ನವವಿಧ ಭುಕುತೆಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಶಂಕರುಷನ ಭವ ಭಯಾರಣ್ಯ ದಹನ ದಹನ. ಕಾಡುವುದಿಲ್ಲ ಯಾರು ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಕಾಡುವ ದೇವರು ಬೇಡುವ ದೇವರು ಕಾಡುವ ದೇವರು ಬೇಡುವ ದೇವರು ಅಲ್ಲಯ್ಯ ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಕಣ್ಣುಗಳಿಂದ ಸೊನ್ನೆಯ ಮಾಡುತ್ತ ಅನ್ಯದ ದ್ರವ್ಯಕ್ಕೆ ಕನ್ನವ ಹಾಕುತ್ತ ಕಣ್ಣುಗಳಿಂದ ಸೊನ್ನೆಯ ಮಾಡುತ್ತ ಅನ್ಯರ ಕನ್ನಕ್ಕೆ ಸೊನ್ನವ ಮಾಡು ಮಣ್ಣಿನ ಆಸೆ ಮನದೊಳು ತುಂಬಿ ಮಣ್ಣಿನ ಆಸೆ ಮನದೊಳು ತುಂಬಿ ನಮ್ಮದ ಮಾತಲಿ ಮೂಲ ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಕುರಿಯಲ್ಲಾಗಲಿ ಗಿರಿಯಲ್ಲಾಗಲಿ ಧರ್ಮವೇ ನಮ್ಮನ್ನು ಕರಸಿಸುವುದು ಉರಿಯಲ್ಲಾಗಲಿ ಗಿರಿಯಲ್ಲಾಗಲಿ ಧರ್ಮವೇ ನಮ್ಮನ್ನು ರಕ್ಷಿಸುವುದು ಅಡವಿಯಲ್ಲಾಗಲಿ ಮಡವಿಯಲ್ಲಾಗಲಿ ಅಡವಿಯಲ್ಲಾಗಲಿ ಮಡವಿಯಲ್ಲಾಗಲಿ ಪುಣ್ಯವೇ ನಮ್ಮನ್ನು ರಕ್ಷಿಸುವುದು ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಕಾಡುವ ದೇವರು ಬೇಡುವ ದೇವರು ಕಾಡುವ ದೇವರು ಬೇಡುವ ದೇವರು ದೇವರು ಅಲ್ಲಯ್ಯ ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ
Ada depan itu? ಶಿವನಿದರೆ ಸ್ವಲ್ಪ ಬಿಡಿ ಸುತ್ತಲಿ ಸ್ವಲ್ಪ ಬಿಡಿ ಸ್ವಲ್ಪ ಅಲ್ಲಿ ಬಿಡಿ ಎರಡು ಕಣ್ಣಟ ಹಚ್ಕೊಂಡು ಹಚ್ಕೊಂಡು ಎಲ್ಲಿ 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 पार्वतीपति शिवर हर महादेव। जगद्गुरु श्री सिद्धारूढ़ स्वामी महाराज की, श्री गुरुनाथारूढ़ स्वामी महाराज की, शिवलिंगेश्वर महाराज की, श्री अक्क महादेवी माता की, सकल साधु संत महाराज की जय मंगलम। जय नमः पार्वतीपति शिवर हर महादेव। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये विघ्नोपशान्तये। या कुन्देन्दु तुषारहारधवलया शुभ्रवस्त्रान्विता, या वीणावरदण्डमण्डितकरा श्वेतपद्मासन, या ब्रह्माच्युत शंकर प्रभृतिभिर्देवै सदा वन्दिता सा मां पातु सरस्वती भगवती निःशेषजाड्यापः। बसवं भक्तिगे मूलं बसवं कालंगे कालननुपमशीलं, बसवं जंगमवरलोलं बसवारक्षिपुजं संगन बसवा, बसवारक्षिपुजं संगन बसवा। संगीतसागरं चैव साहित्यभूषणं लिंगपूजा सदानन्दं वन्दं वन्दे पञ्चाक्षर पुट्टराजगुरुवरं, पुट्टराजगुरुवरं नमाम्यहम्। चिदंबरमठाधीशं श्री सिद्धारूढयतीश्वरं शिष्य प्रशिष्य रूपेण बोधकं गुरुमाश्रये यदङ्घ्रिकमलद्वन्द्वं तापत्रय निवारणं शान्तैक्यप्रदं देवं वन्दे सिद्धारूढ महं भजे महं भजे। गोमुख ವ್ಯಾಘ್ರಗಳಂ ದದ ಕಾಮ ಮೊದಲಾದ ಅಖಿಲ ವಿಷಯಗಳ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿಯಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿಯ ಕಂಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ।
ನೀನೊಲಿದರೆ ಕೊರಡು ಕೊನರುವದಯ್ಯ ನೀನೊಲಿದರೆ ಕೊರಡು ಕೊನರುವದಯ್ಯ ನೀನೊಲಿದರೆ ಕೊರಡು ಕೊನರುವದಯ್ಯ ನೀನೊಲಿದರೆ ಬರಡು ಹಯನ ಉದಯ್ಯ ನೀನೊಲಿದರೆ ಭರಡು ಹಯನ ಉದಯ್ಯ ನೀನೊಲಿದರೆ ಕೊರಡು ಕೊನರುವದಯ್ಯ ನೀನೊಲಿದರೆ ಕೊರಡು ಕೊನರುವದಯ್ಯ ನೀನೊಲಿದರೆ ವಿಷ ಅಮೃತ ಬಹುದಯ್ಯ ನೀನೊಲಿದರೆ ವಿಷ ಅಮೃತ ಬಹುದಯ್ಯ ನೀನೊಲಿದರೆ ಸಕಲ ಪಡಿಪದಾರ್ಥವು ಇದರಲ್ಲಿತ್ವವು ಕೂಡಲ ಸಂಗಮ ದೇವ ಇದರಲ್ಲಿತ್ವವು ಕೂಡಲ ಸಂಗಮ ದೇವ ನೀನೊಲಿದರೆ ಕೊರಡು ಕೊನರುವದಯ್ಯ ನೀನೊಲಿದರೆ ಕೊರಡು ಕೊನರುವದಯ್ಯ 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 ಸದಾ ಪ್ರಾತಸ್ಮರಣೀಯರಾಗಿರುವಂತಹ ಅದ್ವೈತ ಸಾಮ್ರಾಜ್ಯದ ಸಾಮ್ರಾಟ ಎನಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯರು ನಮ್ಮ ಭರತ ಭೂಮಿ ಕಂಡಿರ್ತಕ್ಕಂಥ ಅಪರೂಪದ ಸಂತಶ್ರೇಷ್ಠರು ಶಿವಾವತಾರಿ ಪರಮಾವತಾರಿ ಜಗದ್ಗುರು ಸಿದ್ಧಾರೂಢ ಯತೀಶ್ವರರ ದಿವ್ಯ ಅಡಿದಾವರಗಳಲ್ಲಿಯೂ ಕೂಡ 101 ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ತತ್ಸ್ವರೂಪರೇ ಆಗಿರುವಂತಹ ಎನ್ನ ಆರಾಧ್ಯ ಸದ್ಗುರುಗಳ ದಿವ್ಯ ಅಡಿದಾವರಗಳಲ್ಲಿಯೂ ಕೂಡ 101 ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಬಸವಾದಿ ಪ್ರಮಥರನ್ನೇ ಮೊದಲು ಮಾಡಿಕೊಂಡು ಇಲ್ಲಿಯ ಪರ್ಯಂತರವಾಗಿ ಮಾನವ ಕುಲಕೋಟಿಗೆ ಅಧ್ಯಾತ್ಮದ ನಿಜವಾದ ವಿದ್ಯೆಯನ್ನು ತಿಳಿಸುತ್ತಾ ಬಂದಿರುವ ಸಮಸ್ತ ಗುರು ಪರಂಪರೆಗೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಅದಾವ ಪುಣ್ಯಾತ್ಮನ ನೆಲೆಯಿಂದ ಈ ಒಂದು BK ಆಲಗುಂದಿ ಗ್ರಾಮ ಮಂಗಳಮಯವಾಗಿ ಕಂಗೊಳಿಸ್ತಾ ಇದೆಯೋ ಈ ಕಾರ್ಯಕ್ಕೆ ಆಧಾರ ಸ್ಥಾನವಾಗಿರ್ತಕ್ಕಂಥ ಅಧಿದೇವತೆ ನಿಮ್ಮೆಲ್ಲರ ಆರಾಧ್ಯ ದೇವ ಶ್ರೀ ಶಿವಲಿಂಗೇಶ್ವರರ ಕರ್ತೃಗದ್ದುಗೆಗೆ ಭಕ್ತಿಯಿಂದ ಹನಿಮನಿಯುತ್ತಾ ಆ ಪುಣ್ಯಾತ್ಮನ ಪ್ರಾಂಗಣದಲ್ಲಿ ಶ್ರವಣ ಮಾಸದ ನಿಮಿತ್ತವಾಗಿ ಬಹು ಸುಂದರವಾಗಿರ್ತಕ್ಕಂಥ ಈ ಮಾನವ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಆಸಕ್ತಿಯಿಂದ ಆಗಮಿಸಿರ್ತಕ್ಕಂಥ ಅಖಿಲ ಶರಣ ಗುರು ಹಿರಿಯರಿಗೆ ತಾಯಿ ಹಾಗೂ ಬಂಧು ಬಳಗ ಎಲ್ಲರಿಗೂ ಕೂಡ ಕಲಾವಿದರಿಗೂ ಕೂಡ ಅನಂತ ಭಕ್ತಿ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಅನಂತ ರೀತಿಯಿಂದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಅನಿತ ಭಕ್ತರಿಗೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ನಾಮಸ್ಮರಣೆಯೊಂದಿಗೆ ಪ್ರವೇಶವಾಗೋಣ. ಶಿವ 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 ಶಿವಾಯ ನಮಃ ಶಿವ 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 ಶಿವಾಯ ನಮಃ 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 ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶ್ರೀ ಗುರು ಬಸವಲಿಂಗಾಯ ನಮಃ ಲಿಂಗಾಯ ನಮಃ ಓಂ ಲಿಂಗಾಯ ನಮಃ
ಮಹಾದೇವ. ಶಿವಸ್ವರೂಪಿಗಳೇ, ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿನಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತೆ ಎಂಬ ಉಕ್ತಿಯನ್ನು ನೆನಪಿಸಿಕೊಂಡ್ರೆ, ಈ ಮಾತನ್ನ ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಅನಿತ ನಾರಿಮಣಿಯರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥವಳು ನಮ್ಮ ಅಕ್ಕ ಮಹಾದೇವಿ. ಗುರುವಿನ ಅನತೆಯಂತೆ ಗುರುವಿನ ಸೇವೆಯನ್ನು ಮಾಡಿ, ಗುರುವಿನ ವಾಕ್ಯದಂತೆ ಅನವರತ ಜಂಗಮ ಸೇವೆಯನ್ನು ಮಾಡಿ ಕಾಲ ಕಳೆದು ಎಂಥೇ ಕಷ್ಟ ಬಂದರೂ ಕೂಡ ಆ ಕಷ್ಟವನ್ನ ನಾಮಸ್ಮರಣೆಯ ಬಲದಿಂದ ಎದುರಿಸುತ್ತಾ ಅಕ್ಕ ಮಹಾದೇವಿ ಎಲ್ಲಿಗೆ ಬಂದಿದ್ದಾಳೆ? ನೀನೆ ಎಲ್ಲಿಗೆ ಬಂದಿದ್ದಾಳ್ರಿ? ಅನುಭವ ಮಂಟಪದಲ್ಲಿ ಲೋಲಾಡ್ತಾ ಅಲ್ಲಿ ನಡೆಯುವಂಥ ಧಾರ್ಮಿಕ, ಸಾಂಸ್ಕೃತಿಕ, ನೈತಿಕ ಅಷ್ಟೇ ಅಲ್ಲ, ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಆಚರಣೆಯನ್ನು ಕಂಡು ತಾಯಿ ಮಹಾದೇವಿ ಆನಂದ ಭರಿತಳಾಗಿದ್ದಾಳೆ. ಅನ್ನ ಬಸವನ್ನ ಮಾಡುವಂತಹ ಕಾಯಕವನ್ನು ನೋಡಿ, ಸೇವೆಯನ್ನು ನೋಡಿ ಧನ್ಯ ಧನ್ಯ ನಾನು. ಯಾಕಂದ್ರೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅನುಭವ ಮಂಟಪ ಸಂಕಲ್ಪ ಮಾಡಿದ್ದಕ್ಕೂ ಸಿಕ್ಕಿತಲ್ಲ, ದೊರಕಿತಲ್ಲ ಅಂತ ತಿಳ್ಕೊಂಡು ಆನಂದ ಭರಿತಳಾಗಿ ನಿನ್ನೆ ಅನ್ನ ಬಸವಣ್ಣವರ ಜೊತೆ ಏನು ವಿಚಾರ ಮಾಡಿಲ್ಲೋ, ಬಸವಣ್ಣವರು ಹೇಳುವಂಥ ಯೋಗವನ್ನು ಕುರಿತು ಅವರು ಹೇಳ್ತಕ್ಕಂಥ ಯೋಗಾಂಗವನ್ನ ನಿನ್ನಿನ ದಿವಸ ತಿಳ್ಕೊಂಡ್ಲಕ್ಕ ಮಹಾದೇವಿ ಅಲ್ಲ. ಅಂಗ, ಆಪ್ತ, ಸ್ಥಾನ, ಸದ್ಭಾವ ಚತುರ್ವಿಧ ಸೇವೆಯನ್ನು ಮಾಡ್ತಾ ಮಾಡ್ತಾ ಗುರುವಿನಲ್ಲಿ ತಾಯಿ ಗುರು ಕರುಣೆಯನ್ನು ಪಡ್ಕೊಂಡು, ದೈವ ಕರುಣೆಯನ್ನು ಪಡ್ಕೊಂಡು, ಚಲ್ಲಮಲ್ಲಿಕಾರ್ಜುನೇ ನನ್ನ ಪತಿ ಅಂತಕ್ಕಂಥ ದೃಢವಾದ ನಂಬಿಕೆಯಿಂದ ಇಲ್ಲಿವರೆಗೆ ಬಂದು ತಲುಪಿಲ್ಲು. ಇನ್ನೇನು ಬಹಳ ದೂರಿಲ್ಲ ತಾಯಿ ಹೋಗ್ತಕ್ಕಂಥ ಸ್ಥಾನ. ಇಲ್ಲಿ ಏನು ಕಾಣ್ತಾಳೆ ಅಂತ ಕೇಳಿದ್ರೆ, ನಾವೆಲ್ಲರ ಹೊಟ್ಟೆ ಪಾಡಿಗಾಗಿ ಬಹಳಷ್ಟು ಬಡದಾಡ್ತೀವಿ. ತಾಯಿ ಹೊಟ್ಟೆಗಾಗಿ ಬಡದಾಡಲಿಲ್ಲ, ನೆತ್ತಿಗಾಗಿ ಬಡದಾಡಿಲ್ಲ. ಹೊಟ್ಟೆ ತೃಪ್ತಿಗಿಂತಲೂ ನೆತ್ತೆ ತೃಪ್ತಿ ದೊಡ್ಡದು. ನೆತ್ತೆ ತೃಪ್ತಿ ಆಯಿತು ಅಂದ್ರೆ ಮನುಷ್ಯನಿಗೆ ಎಲ್ಲ ರೋಗಗಳು ನಿವಾರಣೆ ಆಗ್ತದೆ. ನೆತ್ತೆ ಸುಮ್ಮನೆ ತೃಪ್ತಿ ಆಗೋದಿಲ್ಲ, ಅದು ಗುರುವಿನಿಂದ ಮಾತ್ರ ಸಾಧ್ಯ, ಅನಂತ ಸಾಧನೆಯಿಂದ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ಅಕ್ಕ ಮಹಾದೇವಿ ನಿನ್ನಿನ ದಿವಸ ಬಸವಣ್ಣನವರಿಂದ ಯೋಗವನ್ನು ಅಭ್ಯಾಸ ಮಾಡಿಲ್ಲೋ. ಅಷ್ಟೇ ಅಲ್ಲ, ಯೋಗವನ್ನು ಅಭ್ಯಾಸ ಮಾಡಿ ತಾಯಿ ಗ್ರಂಥವನ್ನು ಬರೀತಾಳೆ. ಎಂಥ ಗ್ರಂಥ ಅಂತ ಕೇಳಿದ್ರೆ, ತಾನು ಅನುಭವಿಸಿರ್ತಕ್ಕಂಥ ಅನುಭವವನ್ನು ಕಂಡು ಅದನ್ನು ಹಾಗೇ ಬಿಡಲಿಲ್ಲ. ಯೋಗವನ್ನು ಅಭ್ಯಾಸ ಮಾಡಿ, ಭಕ್ತಿಯನ್ನು ಅಭ್ಯಾಸ ಮಾಡಿ, ವೈರಾಗ್ಯದ ನಿಧಿಯಾಗಿ ನಿನ್ನೆ ಅಕ್ಕ ಮಹಾದೇವಿ ಒಂದಿಷ್ಟು ತ್ರಿಪದಿಗಳನ್ನು ಬರೀತಾಳೆ. ತ್ರಿಪದಿ ಅಂದ್ರೆ 3 ಸಾಲುಗಳದ್ದು, ಚೌಪದಿ ಅಂದ್ರೆ 4 ಸಾಲುಗಳದ್ದು, ಷಟ್ಪದಿ ಅಂದ್ರೆ 6 ಸಾಲುಗಳದ್ದು, ಅಷ್ಟಪದಿ ಅಂದ್ರೆ 8 ಸಾಲುಗಳದ್ದು. ಇವೆಲ್ಲ ಸಂಸ್ಕೃತ ಭಾಷೆ. ತ್ರಿಪದಿಯನ್ನು ಬರಲು ಅಕ್ಕ ಮಹಾದೇವಿ ಆ ತ್ರಿಪದಿಗೆ ಎಷ್ಟು ಜನ ಮಾರು ಹೋಗಬೇಕು? ಎಲ್ಲ ಶರಣೀಯರು ಇವಳು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ನೋಡಿ ಬಹಳಷ್ಟು ಸಂತೋಷ ಪಡ್ತಾರೆ. ಯಾಕೆ? ತಂದೆ ತಾಯಿಗಳನ್ನು ಅಗಲಿ, ಬಂಧು ಬಾಂಧವರನ್ನು ಅಗಲಿ, ಜನ್ಮಭೂಮಿಯನ್ನು ಬಿಟ್ಟು ಇಲ್ಲಿವರೆಗೆ ಉಡುತಡಿಯಿಂದ ಈ ಕಲ್ಯಾಣವರೆಗೆ ತಾಯಿ ಬಂದಾಳಂತಂದ್ರೆ ಅವಳು ಸಾಮಾನ್ಯಳಲ್ಲ, ಧೀರ ಹೆಣ್ಣು, ಧೀರ ಜಗತ್ತಿನ ಕಣ್ಣು. ಅಷ್ಟೇ ಅಲ್ಲ, ಆ ತಾಯಿಯ ಒಂದು ವಿಚಿತ್ರವಾಗಿರ್ತಕ್ಕಂಥ ಆಚಾರ ವಿಚಾರಗಳನ್ನು ನೋಡಿ ಎಲ್ಲರೂ ಆಕೆಗೆ ಸಹಾಯವನ್ನು ಮಾಡಿದರು, ಸಹಕಾರವನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಗುರುಗಳು ಹೇಳಿರ್ತಕ್ಕಂಥ ಮಾತು ಒಂದು ಇತ್ತು. ತಾಯಿ ವಚನ ಬರಿ ಅಂತ ಹೇಳಿದ್ರಲ್ಲ, ಆ ಪ್ರಕಾರ ತಾಯಿ ಸುಂದರವಾಗಿರ್ತಕ್ಕಂಥ ಯೋಗಾಂಗ ಪ್ರತಿನಿಧಿ ಅಂತ ಬರೀತಾಳೆ. ತ್ರಿಪದಿ ಕೇಳಿರಲಿಲ್ಲ ಶಾಲೆಯೊಳಗೆ? ಗರತೆಯ ತ್ರಿಪದಿ, ಸರ್ವಜ್ಞನ ತ್ರಿಪದಿ, ಒಂದಷ್ಟು ಮಂದಿ ಬಹಳಷ್ಟು ಹಾಸ್ಯ ತ್ರಿಪದಿಗಳಂತ ಬರ್ತಾವೆ, ಸರ್ವಜ್ಞನ ತ್ರಿಪದಿಗಳಂತ ಬರ್ತವೆ, ಗರತ್ರಿ ತ್ರಿಪದಿಗಳಂತ ಬರ್ತವೆ. ಗರತ್ರಿ ತ್ರಿಪದಿ ಬಹಳಷ್ಟು ಮಂದಿ ಕೇಳಿದ್ರಿ. ಹೆಣ್ಮಕ್ಳ ಬಗ್ಗೆ ಅದಾವ, ದಾನದ ಬಗ್ಗೆ ಅದಾವ ಅಲ್ಲ. ಮನ್ ಹೇಳಿದ್ವಿ ಅವನು ಗರತಿ. ಹಾಲುಂಡ ತವರಿಗೆ ಏನೇದ ಹಾಡಲಿ, ಹಾಲುಂಡ ತವರಿಗೆ ಏನೇದ ಹಾಡಲಿ,
ಹಾಡಲಿ ಒಳೆದಂಡೆಲಿರುವ ಕರಿಕೀಯ, ಒಳೆದಂಡೆಲಿರುವ ಕರಿಕೀಯ ಕುಡಿಯಂಗ ಹಬ್ಬಲೆ ಅವರ ರಸಬಲ್ಲೆ, ಹಬ್ಬಲೆ ಅವರ ರಸಬಲ್ಲೆ. ಇದು ಗಾರ್ತಿ ಬರೆದಿರ್ತಕ್ಕಂಥ ತ್ರಿಪದಿ. ಒಬ್ಬ ಹೆಣ್ಣು ಮಗಳು ಎಷ್ಟು ವಿದ್ಯಾವಂತಳಾಗಿ ಬಹಳಷ್ಟು ಶಾಲೆಯನ್ನು ಕಲಿತಲೆ ಅಂದ್ರೂ ಕೂಡ ಅನುಭವದ ಮಾತನ್ನ ಪ್ರಾಸ ರೂಪದಲ್ಲಿ, ಛಂದಸ್ಸಿನ ರೂಪದಲ್ಲಿ, ವ್ಯಾಕರಣದ ರೂಪದಲ್ಲಿ ಬರೆದಿದ್ದಾಳೆ ಪದವನ್ನು. ಎಷ್ಟು ಚಂದದ ನೋಡ್ರಿ ಪದ. ಒಬ್ಬ ಹೆಣ್ಣು ಮಗಳು ತಾನು ಜನ್ಮಿಸಿರ್ತಕ್ಕಂಥ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಕೊಟ್ಟ ಮನೆಯನ್ನು ಬಿಟ್ಟು ಕಾಲಿಟ್ಟ ಮನೆಯ ಕೀರ್ತಿ ತರಬೇಕು ಅಂತ ತಂದೆ ತಾಯಿಗಳು ಹೇಳಿಕೊಟ್ಟಾಗ ಮನೆಯಲ್ಲಿ ಉಂಡು ತಿಂದು ಬೆಳೆದು ಅನವರತ ತಾಯಿ ತಂದೆಯ ಜೊತೆ ಬೆರೆತು ಆನಂದವನ್ನ ಕಳೆದುಕೊಂಡು ಹೊತ್ತಿನಲ್ಲಿ ತಾನು ಗಂಡನ ಮನೆಗೆ ಹೋಗುವಾಗ ಈ ಪದ್ಯವನ್ನು ಹೇಳುತ್ತಾಳೆ. ಏನಂತ? ಹಾಲುಂಡ ತವರಿಗೆ ಏನೆಂದ ಹಾಡಲಿ, ನಾನು ಮನೆಯಲ್ಲಿ ಹುಟ್ಟಿದೆ, ತಾಯಿಯ ಸ್ತನ್ಯಪಾನವನ್ನ ಮಾಡಿದೆ, ತಾಯಿಯ ಸೇವೆ ತಂದೆಯ ಸೇವೆಯನ್ನ ಮಾಡಿದೆ, ಮನೆಯಲ್ಲಿ ಸಹೋದರರ ಸೇವೆಯನ್ನು ಮಾಡಿದೆ, ಎಲ್ಲ ಮನೆ ಕಡೆ ಕಾಲಸೇವೆ ಮಾಡಿಕೊಂಡು ಕೂಡ ನಾನು ಹೊರಟೆ. ಇಂಥ ಉಪಕಾರ ಮಾಡಿರ್ತಕ್ಕಂಥ, ಇಂಥ ಸುಂದರವಾದ ದೇಹವನ್ನ ಬೆಳೆಸಿರ್ತಕ್ಕಂಥ ತಂದೆ ತಾಯಿ ಜನ್ಮ ಕೊಟ್ಟಿರ್ತಕ್ಕಂಥ ಈ ಭೂಮಿಯನ್ನ ನಾನು ಹೇಗೆ ಹೋಗಿ ಬಿಟ್ಟಬೇಕು? ಬಿಟ್ಟು ಹೋಗಬೇಕಾದ್ರೆ ಇವರಿಗೆ ಕೊಡ್ಲಿಕ್ಕೆ ನನ್ನಲ್ಲಿ ಏನಿದೆ? ಏನಿದೆ ನನ್ನಲ್ಲಿ? ಏನೂ ಇಲ್ಲ. ಅದಕ್ಕೆ ಹೇಳ್ತಾಳೆ ಕಿ ಕರಿಕೆಯ ಕುಡಿಯಂಗ ಹಬ್ಬಲಿ ಅವರ ರಸ ಬಳ್ಳೆ. ಹಿಂಗ ಆಶೀರ್ವಾದ ಮಾಡ್ತಾಳ ನೋಡಿ. ಇದಕ್ಕೆ ಹೆಣ್ಣು ಮಕ್ಕಳು ಅಂತಾರ, ಇದಕ್ಕ ಹೆಣ್ಣು ಮಕ್ಕಳು ಅಂತಾರೆ. ಯಾಕೆ? ಇಲ್ಲಿ ಆಚಾರವೇ ವಿಚಾರವೇ ಏನು ಮಾಡಿದ್ದಾರೆ ನನ್ನ ತಂದೆ ತಾಯಿಗಳು ಅಂತಕ್ಕಂಥ ಮಾತು. ಅದಕ್ಕೆ ನಿನ್ನೆ ಬಸವಣ್ಣವರು ಕೇಳಿದ್ರು, ಅಕ್ಕ ಮಹಾದೇವಿ ಕೇಳಿದ್ರು ಬಸವಣ್ಣವರು, ಲಿಂಗ ಪೂಜೆ ಯಾಕೆ ಮಾಡಬೇಕು? ಪರಮಾತ್ಮ ಇಷ್ಟೆಲ್ಲ ಕೊಟ್ಟಿದ್ನಲ್ಲ, ಅವನಿಗೆ ಕೃತಜ್ಞತಾ ಭಾವ ಬೇಕು ನಮಗೆ. ಹೊಳ್ಳಿ ಏನಾರು ಕೊಡ್ಬೇಕಲ್ಲ ಕೊಟ್ಟವರಿಗೆ. ನೀವು ಮದಿಗೆ ಹೋದಾಗ ಒಂದು ಸೀರೆ ಹಾಕಿ ಬಂದ್ರೆ ಅವ್ರು ಹೊಳೆ ಹಾಕ್ತಾರಲ್ಲ, ಯಾಕ? ಉಪಕಾರಕ್ಕೆ ಪ್ರತಿ ಉಪಕಾರ. ಮುಯಿಗೆ ಮುಯಿ, ಸೇಡಿಗೆ ಸೇಡು ಬೇಡ. ಅವರು ಸೇಡಿಗೆ ಸೇಡಿ ಮಾಡ್ತಾರೆ. ಎಷ್ಟು ಚಂದದ ನೋಡ್ರಿ. ಉಪಕಾರ ಪರಮಾತ್ಮ ಮಾಡಿದ್ದಾನೆ, ಉಪಕೃತ್ಯ ಸ್ಮರಣೆ ಬೇಕು ಅಂತ ತಿಳ್ಕೊಂಡು ತಾಯಿ ಲಿಂಗ ಪೂಜೆ ಮಾಡಬೇಕಂತ ಹೇಳಿದರು. ಇಲ್ಲಿಯೂ ಕೂಡ ಹಾಗೆ ತಾಯಿ ತವರು ಮನೆಯ ಉಪಸೂಕ್ತಿ ಮಾಡ್ತಾಳೆ, ಉಪಸ್ಮರಣೆಯನ್ನು ಮಾಡ್ತಾಳೆ. ಉಪಕೃತ್ಯ ಸ್ಮರಣೆಯನ್ನ ಹಾಲುಂಡ ತವರಿಗೆ ಏನೆಂದ ಹಾಡಲಿ ಹೊಳೆ ದಂಡೆಯಲ್ಲಿಯೇ ಕರಿಕೆ. ಹಂಗ ಕರಿಕೆ ಬೇರೆ ಎಂಥದ್ರಿ? ಒಮ್ಮೆ ತೆಗೆದು ಹೋಗುತ್ತನ್ನೋದು ಹೋಗುವಂಥದ್ದಲ್ಲ, ಒಮ್ಮೆ ತೆಗೆದ್ರೆ ಹೋಗುವಂಥದ್ದಲ್ಲ. ಕರಿಕೆಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ. ಅವ್ರ ಮನೆಯೊಳಗೆ ಸಂತಾನ ಸಂಪತ್ತು ಯಾವತ್ತು ಹರಿಕೆ ಬೆಳೀಲಿ ಅಂತೇಳಿ ಆ ತಾಯಿ ಆಶೀರ್ವಾದ ಮಾಡಿ ಹೋಗ್ತಾಳೆ. ಇವಳು ಹೆಣ್ಣು ತವ್ರ ಮನೆಗೆ ಹೋದಾಗ ಅಂತಾಮ್ರ ಅಕಸ್ಮಾತ್ ಏನಾರ ಕೊಡ್ಲಿಕ್ಕಂತ ಶಾಪ್ ಇಟ್ಟು ಬರೋರದ ಹೆಣ್ಮಕ್ಳು. ಅವ ನಮ್ಮನ್ನ ಆಕೆ ಮಾತು ಕೇಳಾಕತ್ತಾನ, ಹೆಂಡತಿ ಮಾತವ ಜೋಗೆ ಅಯ್ಯಯ್ಯ ಬಹಳ ಬೇಗ. ಇದು ಹೆಣ್ಣಲ್ಲ, ಹೆಣ್ಣಿನ ಲಕ್ಷಣವಲ್ಲ. ಅದನ್ನು ಮಾಡಿರ್ತಕ್ಕಂಥ ಉಪಕಾರ ಎಂತ ಅದನ್ನ ನೋಡ್ರಿ. ಈಗ ಮಾಡಿರ್ತಕ್ಕಂಥದ್ದು ನೋಡಕ್ ಹೋಗ್ಬೇಡ್ರಿ. ತಾಯಿ ತಂದೆ ನೆನಪಿಸ್ಕೊಡ್ರಿ. ಪೀಚೆ ಬೇಕೋ ಹಾಗೆ ಚಲೋ, ಹಿಂದೆ ಮಾಡಿದ್ದಾರೆ ತಾಯಿ ತಂದೆಗಳು, ಅದನ್ನ ನೋಡ್ತಾ ಮುಂದೆ ಹೋಗ್ರಿ. ಅಣ್ಣನ ನೋಡಕ್ ಹೋಗ್ಬೇಡ್ರಿ. ಏನೋ ಒಂದು ಕಷ್ಟ ಬಂದಿರ್ತದೆ. ಹೀಗೆ ತ್ರಿಪದಿಯಲ್ಲಿ ಇಷ್ಟು ಅರ್ಥ ಗರ್ಭಿತದೆ. ಇನ್ನೊಂದು ಕಡೆ ಬರೀತಾರೆ, ಶರಣರ ನೆನೆದರ ಸರಗಿಯ ಇಟ್ಟಂಗ, ಶರಣರ ನೆನೆದರ ಸರಗಿಯ ಇಟ್ಟಂಗ, ಅವಳ ಮಲ್ಲಿಗಿ ಮುಡಿದಂಗ, ಅವಳ ಮಲ್ಲಿಗಿ ಮುಡಿದಂಗ, ಕಲ್ಯಾಣದ ಶರಣರ ನೆನೆಯೋ ಎಲೆ ಮನವೇ, ಶರಣರ ನೆನೆಯೋ ಎಲೆ ಮನವೇ. ಮೂರ ಸಾಲಾಗ ಎಷ್ಟು ಚಂದ ಬರ್ದವ್ರು ಹೆಣ್ಮಕ್ಳ್ರಿ. ಶರಣರ ನೆನೆದ ಸರಿಗೆ ಇಟ್ಟಂಗಂತ. ಸರಿಗೆ ಅಂತ ಗೊತ್ತ ನಿಮಗೆ? ಅದು ತಮ್ಮ ಲೋಕ ಸರಿಗೆ ತುರುಬ ತತ್ರಾಣಿಗೆ ಸಿಂಧಿ ಬುಟ್ಟಿ ದೊಡ್ಡ ದೊಡ್ಡ ಲಡ್ಡ ಎಲ್ಲ ಅದು ಈಗ ಇಟ್ಟಿಟ ಬಂದವು. ಅದನ್ನ ನೋಡಿ ಒಬ್ಬ ಹಾಸ್ಯ ಕವಿ ಬರಲ್ಲ ಅದಲ್ಲ. ಆಗಿನ ಕಾಲದ ಹೆಣ್ಣು ಮಕ್ಕಳ ಜಡೆ ನಾಗರ ಹಾವಿನ ಹೆಡೆ, ಈಗಿನ ಕಾಲದ ಹೆಣ್ಣು ಮಕ್ಕಳ ಜಡೆ ಕೋತಂಬರಿ ಶಿವಡಿನಿಕ್ಕಿಂತ ಕಡೆ. ಎಷ್ಟು ಸರಳ ಬರದ ನೋಡು. ಬಾಳ ಹಗರ ಕಾಲ ಬಂದಿದ್ದು, ಬಾಳ ಹಗರ ಕಾಲ. ಅಂತ ಹಗರ ಕಾಲದೊಳಗೆ ಎಲ್ಲ ಫ್ಯಾಷನ್ಗಳು ಹೋಗ್ಬಿಟ್ಟು ಬಂದ ಎಲ್ಲ ಹೋಗ್ಬಿಟ್ಟು. ಇಲ್ಲಿ ಎಷ್ಟು ಸುಂದರ ಬರೆದಾರ. ಸರಿಗೆ ಅಂತಕ್ಕಂಥ ಶಬ್ದ ಬಂಗಾರದ ಆಭರಣ ನೋಡಿದ್ರೆ ಮೈ ತುಂಬ ಥಳ ಅಂತ ಹೊಳಿಬೇಕು. ಹೆಣ್ಣು ಮಕ್ಕಳು ಹಾಕೊಂಡ್ರೆ ಕಳೆ ಬರ್ಬೇಕು, ದೇವಿ ಕಳೆ. ಶರಣರ ನೆನೆದಾರ ಸರಿಗೆ ಇಟ್ಟಂಗ. ಬರೇ ಬಾಯಿ ತುಂಬ ಶರಣ ಅಂದ್ರೆ ಸಾಕು. ನಿನ್ನಲ್ಲಿ ಇರ್ತಕ್ಕಂಥ ಶರ ಅಂದ್ರೆ ಬಾಣ, ನ ಅಂದ್ರೆ ಇಲ್ಲ. ಯಾವ ಬಾಣ ಇಲ್ಲ? ಶರಣರ ಸ್ಮರಣೆಯನ್ನು ಮಾಡೋದ್ರಿಂದ ನಿನ್ನಲ್ಲಿ ಮನ್ಮತ ಭಾವ ಇಲ್ಲ, ಕಾಮ ಭಾವನೆ ಇಲ್ಲ. ಇಲ್ಲಿ ಅಕ್ಕ ಮಾದೇವಿ ಶರಣರನ್ನೇ ನೆನೆತಾ ಬಂದಿದ್ದಾಳೆ ಅಲ್ಲ.
ಶರಣರು ಯಾವಾಗ ಕಂಡೀನು, ಶರಣರು ಯಾವಾಗ ನೋಡೀನು, ಶರಣರ ಸೇವೆ ಯಾವಾಗ ಮಾಡೀನು ಅನ್ನತಕ್ಕಂಥ ಹಂಬಲ ಅಕ್ಕ ಮಹಾದೇವಿಗೆ ಅನವರತ ಇತ್ತು. ಅಂದಾಗದು ಸರಿಗೆ ಇಟ್ಟಂಗ ತಕಿವಿ. ಸರಿಗೆ ಅಂತ ಜಗತ್ತ ನೋಡ್ತದ, ಜಗತ್ತ ಆನಂದ ಪಡ್ತದ ನೋಡಿ. ಹಂಗ ಮಹಾದೇವಿಯ ಚರಿತ್ರೆ, ಮಹಾದೇವಿ ಶರಣರಲ್ಲೇನು ಜಗತ್ತ ನೋಡುವಂಗಾಗಿದೆ ಇವತ್ತು. ಎಷ್ಟು ತ್ರಿಪದಿಯೊಳಗೆ ಅರ್ಥ ಅದ ನೋಡ್ರಿ. ಹಿಂಗ ಅರ್ಥ ಬರ್ದಾಳೆ ಮಹಾದೇವಿ ಕೂಡ ಇಂಥ ತ್ರಿಪದಿಗಳನ್ನು ಬರೆದಾಳೆ. ಇನ್ನೊಂದು ಕಡೆ ಬರೀತಾರೆ, ನೀವು ಸುಮ್ಮನೆ ಇದ್ರು ಜನ ಸುಮ್ಮನೆ ಇರೋದಿಲ್ಲ. ಅಲ್ಲಿ ಒಂದು ಪದ್ಯವನ್ನು ಬರೀತಾಳೆ ಒಬ್ಬ ತಾಯಿ. ಬಂಜಿ ಬಾಗಿಲದಾಗ ಅಂಜೂರಿ ಗಿಡ ಹುಟ್ಟಿ, ಬಂಜಿ ಬಾಗಿಲದಾಗ ಅಂಜೂರಿ ಗಿಡ ಹುಟ್ಟಿ, ತೊಂಗಿ ತೊಂಗಿಗೆ ಗಿಳಿ ಕೂತು, ತೊಂಗಿ ತೊಂಗಿಗೆ ಗಿಳಿ ಕೂತು ಹಾಡ್ಯಾವ ಮಂಜೀನಿನ ಬದುಕು ಹೆರವರಿಗೆ, ಬಂಜೀನಿನ ಬದುಕು ಹೆರವರಿಗೆ. ಯಾವ್ದು ಬಂಜಿ, ಯಾವ್ದು ಗಿಳಿ? ಗಿಳಿ ಅಂದ್ರೆ ಮತ್ತೇನು ಅಲ್ಲ, ಗಿಡ ಅಂದ್ರೆ ಏನಲ್ಲ, ಈ ಜಗತ್ತು. ಈ ಜಗತ್ತಿನಲ್ಲಿ ಗಿಡ ತುಂಬ ಗಿಳಿಗಳು ಕೂತಾವ. ಎಂತಾವ? ಬರೀ ನಿಂದೆ ಮಾಡು ಗಿಳಿಗಳು ಕೂತಾವ. ಗಂಡ ಹೆಂಡತಿಯರು ಆನಂದವಾಗಿ ಸಮ್ಮಿಲಿತವಾಗಿದ್ದಾಗ, ಮಕ್ಕಳು ಆಗದೇ ಇದ್ರು ಕೂಡ ತಮ್ಮ ಪಾಡಿಗೆ ತಾವು ಚೆನ್ನಾಗಿದ್ರು ಕೂಡ ಗಿಳಿ ಮಾತಾಡ್ದಾಗ ಮಾತಾಡ್ತಾರಂತ. ಪಾಪ ಸಣ್ಣ ಹುಡುಗಿ, ಆಕೆ ಜೊತೆ ಇದ್ದವ್ರು 4 ಮಕ್ಕಳು ಹಡಲಿಕ್ಕೆ ಈಗ ಆಗ್ಲಿಲ್ಲಲ್ಲ. ಪಾಪ ಸಣ್ಣ ಹುಡುಗಿ, ಮಕ್ಕಳಾಗಿಲ್ಲ, ದೇವ್ರಿಗೆ ಕೊಟ್ಟಿಲ್ಲ. ಪಾಪಿ, ಬಲು ಪಾಪಿ. ಸರಿ ಆಯ್ತಾ, ಇನ್ನು ಮಕ್ಕಳ ಮುಟ್ಟಬೇಡ. 1-2 ಮಾತಿನ ಸೂರ್ಯ ಬಳಿ ಗಿಳಿ ಹಾಗೆ. ಎಷ್ಟು ಹೋಲಿಕೆಯನ್ನು ಕೊಟ್ಟಾರ ನೋಡಿ ತಾಯಿಂದರು. ಹೆಂಗ್ ಬರೆದ್ರಿ ಪದ್ಯವರು? ಭಾಳ ಚಂದ ಬರೀತಾರೆ. ಬಂಜಿ ಬಾಗಿಲದಾಗ ಬಂಗಾರದೊಳಕಲ್ಲು, ಬಂಜಿ ಬಾಗಿಲದಾಗ ಬಂಗಾರದೊಳಕಲ್ಲು, ಬಂದು ಕುಟ್ಟಾಕ ಸೋಸೆ ಇಲ್ಲ, ಬಂದು ಕುಟ್ಟಾಕ ಸೋಸೆ ಇಲ್ಲ, ಮಾನೋಮಿ ಬನ್ನಿ ಮುಡಿದಾಕ ಮಗನಿಲ್ಲ. ಎಷ್ಟು ಚಂದದ ನೋಡ್ರಿ, ಎಷ್ಟು ಸಾಹಿತ್ಯ ಆನಂದದ. ಅದಕ್ಕೆ ಸಾಹಿತ್ಯದೊಳಗೆ ಬಹಳ ಆನಂದದ ಅಂತ ತಿಳ್ಕೊಂಡು ಅಕ್ಕ ಮಹಾದೇವಿ ಸಾಹಿತ್ಯ ಬರೀತಾಳೆ. ಹೆಂಗೆ ಅವಳು ಕೂಡ ಹೋಲಿಕೆಯನ್ನು ಕೊಟ್ಟ ಬರೀತಾಳೆ. ಬಿಡ್ಸಾಕ್ ಬರೋದಿಲ್ಲ. ಬೆಡಗಿನ ಪದಗಳಂತಾರಲ್ಲ, ಒಗಟು ಒಗಟು ಅದ್ರಾಗ ಅರ್ಥ ಇರ್ತದ, ತಿಳಿಯಂಗಿಲ್ಲ. ಹೋಲಿಕೆಯನ್ನು ಕೊಟ್ಟಿರ್ತಾರ, ತಿಳಿಯಂಗಿಲ್ಲ. ಎಷ್ಟು ಮಜಾ ಅದ ನೋಡ್ರಿ. ಅದ್ರಾಗ ಅರ್ಥ ಇರುವಂತ ಒಂದಷ್ಟು ಸಾಮಾನುಗಳದಾವ, ಒಗ್ಗಟ್ಟುಗಳದಾವ. ಒಂದು ಕೇಳ್ತೀನಿ ನಿಮ್ಮನ್ನ, ನಾ ₹1 ಕೊಡ್ತೀನಿ, ಅಂಗಡಿಗೆ ಹೋಗಿ ತರುದು. ನೀ ತರುದು ಅಲ್ಲ, ನಾ ಹೇಳುದು ಅಲ್ಲ. ಅದ್ರಾಗೆ ತೂತ ಹೇಳಿ ನೋಡ್ರಿ. ಶಬಾಷ್, ಎಷ್ಟು ಚಂದದ ನೋಡ್ರಿ. ನರಕೇಸರಿಯ ನೆನೆದವಗೆ ನರಕೇಸರಿ, ನರಕೇಸರಿಯ ನೆನೆಯದವಗೆ ನರಕೇಸರಿ. ನರಕೇಸರಿ ಅಂತ ಯಾರಿಗಂತಾರು? ಪರಮಾತ್ಮ ನರಸಿಂಹ ಅವತಾರ ನರಕೇಸರಿ. ತೆಳಗ್ ನರ, ನ್ಯಾಗ ಶಿವ. ನರಕೇಸರಿಯ ಪರಮಾತ್ಮನ ನೆನಿಲ್ದವಾಗ ನರಕ ಸರಿ. ಎಷ್ಟು ಅರ್ಥದ ನೋಡು. ಹಸಿರು ಕುಬುಸ 12 ಡಿಬ್ಬಿ, ಹೆಸರು ಹೇಳಿದ್ರೆ ಪತ್ರೋಳಿ. ಉತ್ತರ ಅದ್ರಾಗ ಎಷ್ಟು ಒಗಟ್ಟದ ನೋಡ್ರಿ. ಒಗಟ್ಟಿನಾಗ ಅರ್ಥದ. ಹೆಣ್ಮಕ್ಳು ಒಡಪು ಹೇಳ್ತಾರೆ, ಇವರು ಬಹಳ ಚಂದ ಚಂದ ಹೇಳ್ತಾರ. ಅವಕ್ಕೆಲ್ಲ ಟೈಮ್ ಇಲ್ಲಿ ಮುನ್ಸದ ಬಂದ ನೋಡೋಣಂತ ಬ್ಯಾರೆ ಪುರಾಣ ಹಚ್ಚಿದಾಗ ಹಿಂಗ ಅರ್ಥದ. ಶರೀಫ್ ಸಾಹೇಬರು ಕೂಡ ಬರ್ತಾರೆ. ಏನಂತ? ಉಡಗನ ಕೋಳಿ ನುಂಗಿತ ನೋಡುವ ತಂಗಿ, ಉಡಗನ ಕೋಳಿ ನುಂಗಿತ, ಉಡಗನ ಕೋಳಿ ನುಂಗಿತ ನೋಡುವ ತಂಗಿ, ಉಡಗನ ಕೋಳಿ ನುಂಗಿತ. ಹಗ್ಗ ಮಗ್ಗವ ನುಂಗಿ ಮಗ್ಗಲಾಳಿಯ ನುಂಗಿ, ಮಗ್ಗದಾಗಿರುವ ಅನ್ನ ನನ್ನ ಕುಣಿಯು ನುಂಗಿತ್ತ ತಂಗಿ. ಎಟ್ ಅರ್ಥ? ಬಹಳ ಚಂದ ಬರೆದಾರ ಕವಿಗಳಾಗಿರ್ತಕ್ಕಂಥವ್ರು. ಬೆಡಗಿನ ಕವಿಗಳದಾರ, ಕೈವಲ್ಯ ಪದ್ಧತಿ ಕವಿಗಳದಾರ, ಅದ್ಭುತವಾಗಿರ್ತಕ್ಕಂಥವು. ಅದಕ್ಕೆ ಮನುಷ್ಯ ಜೀವನದೊಳಗೆ ನೆಮ್ಮದಿಯಾಗಿರ್ಬೇಕಂದ್ರ ಸಂಗೀತ ಹಾಡಾಕರ ಬರ್ಬೇಕಂತ, ಸಾಹಿತ್ಯ ಬರೆಯಾಕರ ಬರ್ಬೇಕಂತ. ಇವೆರಡೂ ಬರ್ಲಿಲ್ಲ ಅಂದ್ರ ಓದಾಕ್ ಬರ್ಬೇಕಂತ. ರೋಗ ಬರುವುದಿಲ್ಲ. ಮನುಷ್ಯನ ಡ್ರೈವರ್ ಆರಾಮಿರ್ತಾನ್ರಿ, ಚೆನ್ನಾಗಿರ್ತಾನ. ಇಲ್ಲ ನಮ್ಮ ಅಜ್ಜಿ ಇದ್ದಾಳೆ, ಚಿಪ್ಪಲ್ ಕಿಟ್ಟ ಅಜ್ಜಿ ಇದ್ದಾಳೆ, ಮಣ್ಣು ನೋಡಿಲಿಕ್ಕೆ ವಯಸ್ಸು 85 ವಯಸ್ಸು ಆಯಿಗೆ ನೆದ್ರೆ ಕಾಣೋದಿಲ್ಲ, ದೂರ ಇರ್ತಾಳೆ. ಇಲ್ಲಿ ಬಂದಾಳ ನಾಯಿ, ಹಾ ನೋಡಿ ಮಾಡನೇ ದೇವ್ರ ಕೂತಂಗೆ ಕೂತೋಳು. ಹೆಂಗದ ನೋಡ್ರಿ. ಕೇಳಬೇಕನ್ನೋ ಆಸಕ್ತಿ ಸಪ್ರೇಟ್ ಆಗಿ ದೂರ ಹೊರತಾಗಿ ಕೂತ್ಕೊಂಡು ಆನಂದವಾಗಿ ಕೇಳುವುದು, ಕಿವಿ ಕೇಳುವುದಿಲ್ಲ ಅಂದ್ರೂ ಕೂಡ ಚಸ್ಮಾ ಇಲ್ಲದ ಓದ್ತಾಳೆ ತಾಯಿ. ಎಷ್ಟು ಕಳೆ ಮುಖದಾಗ ಬ್ರಹ್ಮ ತೇಜ. ಎಷ್ಟು ಮಕ್ಕಳಾದರೂ ಕೂಡ ಇವು ನಮ್ಮ ಒಂದ ಹಡಿತಾವ ಬಳ್ಳುಳ್ಳಿ, ಒದ್ದಾಡಿ ಹೋತಾವ ಬಳ್ಳುಳ್ಳಿ. ಒಂದು ಹಡಿಲಿಕ್ಕೆ ಮುಗಿದ ಹೋಗ್ತೀವಿ, ಬಳ್ಳುಳ್ಳಿ ಹಂಗಾಗಿ ಬಿಡ್ತಾವ. ಹಾರದ ಹೆಣ್ಮಕ್ಳಲ್ಲತ್ತ ತೋದರಿ ಬೆಲ್ಲದ ಮುಗಿತೀವಿ ಕೆಲಸನ. ನೋಡ ಐ ತೇಜ್ ಹೆಂಗಿದೆ.
ಪುಣ್ಯಾತ್ಮರೇ, ಓದೋದ್ರೊಳಗೆ ಬಹಳ ಶಕ್ತಿ ಅದ. ಓದೋ ಹವ್ಯಾಸ ಯಾರ ಮುದುಕರಿಗದ, ಯಾವ ಯುವಕರಿಗದ, ಯಾವ ಬಾಲಕರಿಗದ, ಅವ್ರಿಗೆ ಎಂದೂ ರೋಗಾದಿಗಳು ಅಟ್ಯಾಕ್ ಆಗೋದಿಲ್ಲ, ಅಂಟಿಕೊಳ್ಳೋದಿಲ್ಲ. ನೋಡ್ಬೇಕಾರೆ ಓದ್ತಾ ಇರಿ ನೀವು. ಯಾವುದೇ ಗ್ರಂಥಗಳನ್ನು ಓದ್ರಿ, ನಿಮ್ಮನ್ನ ಅಧೋಗತಿಗೆ ಒಯ್ಯಬಾರದು. ಮತ್ತು ಯಾವುದೇ ಗ್ರಂಥ ಅಂದ್ರೂ ಕೂಡ ನಿಮ್ಮನ್ನ ಸದ್ಗತಿಗೆ ಒಯ್ಯಬೇಕು. ಅದು ಒಳ್ಳೆ ಕೆಲಸ ಮಾಡ ಹಚ್ಬೇಕು, ಆಚಾರ ಮಾಡಕ್ ಹಚ್ಬೇಕು. ಅಂತ ಗ್ರಂಥಗಳನ್ನು ಓದ್ರಿ. ಅದಕ್ಕೆ ನಾನು ಹೇಳೋದು, ಜಗತ್ತೊಳಗೆ ಯಾರು ಎಂತ ತ್ರಾಸ ಬಂದ್ರು ಸಿದ್ಧಾರೂಢಪ್ಪರ ಗ್ರಂಥ ಓದ್ರಿ, ದೇವಿ ಪಾರಾಯಣ ಮಾಡ್ರಿ ಅಂತ ಎಲ್ಲರಿಗೂ ಹೇಳ್ತೀನಿ. ಯಾಕೆ? ಅಷ್ಟು ಪವರ್ಫುಲ್ ಗ್ರಂಥ ಅದಾವ. ಇವತ್ತು ನಾವು ಆಲಗುಂಡಿಗೆ ಹೋಗಿದ್ದೀವಿ, ಅವ್ರ ತಾಯಿಲಿ ಬಂದಾರ ಒಬ್ರು, ಆನಂದ ಅಪ್ಪನ ಚರಿತ್ರೆ ಕೇಳಿದಕ್ಕೆ ತುಂಬಾ ವರ್ಷ ಮಾಡಕತ್ ಹೋರಿ, ದಿನಾಲು ಆರಾಮ್ ಮಾಡ್ತಾನೆ ಪರಮಾತ್ಮ. ನಮ್ಮ ಕಷ್ಟ ಹೇಗೆ, ಅವ್ರ ಕಷ್ಟ ಹೇಗೆ ಅಂತ ಬಿಡಿಸಿ ಹೇಳ್ತದ ಚರಿತ್ರ, ಯಾರು ಹೇಳೋದಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ತ್ರಿಪದಿ ಒಳಗೆ ಅಷ್ಟು ಶಕ್ತಿ ಅದ. ಅಕ್ಕ ಮಹಾದೇವಿ ಕೂಡ ಅಂತ ಸುಂದರವಾದ ತ್ರಿಪದಿಯನ್ನು ಬರೀತಾಳೆ, ಯಾರಿಗೂ ಬಿಡಿಸಕ್ಕಾಗುವುದಿಲ್ಲ. ಅಂತ ತ್ರಿಪದಿಯನ್ನು ಬರೀತಾಳೆ ಅಕ್ಕ ಮಹಾದೇವಿ. ಅದ್ಭುತವಾಗಿರ್ತಕ್ಕಂಥದ್ದು ಏನು? ಮಾಘ ಮಾಸವು ಹೋಗಿ ಮೇಗೆ ಬಂದಿತ್ತು, ಚೈತ್ರ ಬೇಗ ಮಾಮರವು ತಳಿರಿರೆ, ಅದು ಕಂಡು ಕೂಗಿ ಕರೆಯಿತ್ತು ಕಳಕಂಠ ಅಂತ ಹೇಳ್ತಾರೆ. ಅರ್ಥ ಆತ ನಿಮ್ಗೆ? ಮಾಘ ಮಾಸವು ಹೋಗಿ ಮೇಗೆ ಬಂದಿತ್ತು, ಚೈತ್ರ ಬೇಗ ಮಾಮರವು ತುಳಿರಿರೆ, ಅದು ಕಂಡು ಕೂಗಿ ಕರೆದಿತ್ತು ಕಳಕಂಠ ಅಂತ. ಮಾಘ ಮಾಸ ಹೋಯ್ತು ಅಂದ್ರೆ ಚೈತ್ರ ಮಾಸ ಬರ್ತದೆ. ಪ್ರಕೃತಿಯಲ್ಲಿ ಚೈತ್ರ ಮಾಸ ಬಂದ್ರೆ ಏನು ಒದರ್ತದ? ಕಾಗಿ ಹೋಗಿಲಿ ಬಿದಿರ್ತದ. ಅದಕ್ಕೆ ಮಾಮರ ತಳಿರು ಬಿಡ್ತು ಅಂದ್ರ, ಚಿಗಿತ್ತು ಅಂದ್ರ ಅದಕ್ಕೆ ಕಂಠ ಬರ್ತದ. ಎಷ್ಟು ಪ್ರಕೃತಿ ವಿಶೇಷವಾಗಿರ್ತಕ್ಕಂಥ ಪರಮಾತ್ಮನ ಕೊಡುಗೆ. ಹಂಗೆ ಅಪ್ರಬುದ್ಧಿತವಾಗಿರ್ತಕ್ಕಂಥದ್ದು ಪ್ರಬುದ್ಧತೆ ಇಲ್ಲ, ಅರ್ಥಾತ್ ಅಜ್ಞಾನವಾಗಿರ್ತಕ್ಕಂಥ ಈ ಶರೀರದಲ್ಲಿ ಸುಜ್ಞಾನ ಪ್ರಾಪ್ತಿಯಾಗಿ ಸುಜ್ಞಾನ ಅಂತಕ್ಕಂಥ ಚಿಗುರು ಹೊಡೆದಾಗ ಈ ಜೀವ ಅಂತಕ್ಕಂಥ ಕೋಗಿಲೆ ಹಾಡ್ತೈತಂತ. ಏನು? ಶಿವ ಶಿವ ಪರಮಾತ್ಮ ಅಂತ ಹಾಡ್ತೈತಂತ ಅಕ್ಕ ಮರೆ ಬರೀತಾಳೆ. ಇಲ್ಲಿ ಈ ವಚನ ಯಾರಿಗೂ ಬಿಡಿಸಕ್ಕಾಗಿಲ್ಲ. ಅಲ್ಲೇ ಮಗದಾಗಿರ್ತಕ್ಕಂಥ ಶರಣರಿ ಎಲ್ಲ ಈಕೆ ಓದಾಕಿ ಅವ್ರು ಬಿಡಿಸಿ ಹೇಳವ್ರು. ಅದಕ್ಕೆ ಓದಾವ್ರಿಗೆ ತಿಳಿಲಿಲ್ಲ ಅಂದ್ರೆ ಓದ್ಸಾವ್ರಿಗೆ ಮಗ್ಗಲ್ದಾಗ ಕುಂತು ಓದಿಸ್ರಿ, ಕುತ್ಕೊಂಡು ಕೇಳ್ರಿ, ತಿಳಿತು ಅಂದ್ರೆ ಮನುಷ್ಯ ಆರಾಮಾಗ್ತದ. ಬರಿತಾಳೆ ಬಹಳ ಸುಂದರವಾಗಿರ್ತಕ್ಕಂಥದ್ದು. 9 ವೆಚ್ಚದ ತುಂಬಿದ ಕೊಡನೊಳಗೆ ಸಂಭ್ರಮದ ಮುತ್ತು ಇರುತ್ತಿಹುದು, ಅದರ ಅನುಭವ ಉಂಡವನೇ ಕಡು ಜಾನ ಅಂತ ಹೇಳ್ತಾಳೆ. ಇದು ತಿಳಿತದೆ ಸ್ವಲ್ಪ ಅಲ್ಲ. 9 ವೆಚ್ಚದ ತುಂಬಿದ ಕೊಡ ಅಂದ್ರೆ ಗೊತ್ತಾಗತ್ತಲ್ಲ. ಶರೀಫ ಹಾಡ್ಯಾರಲ್ಲ ಏನಂತ? 6 3 9 9 ತೂತಿನ ಕೊಡನೋವ, 6 3 9 9 ತೂತಿನ ಕೊಡನೋವ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ. ತಿಳಿತಲ್ಲದು? ಅದನ್ನ ಅಕ್ಕ ಮಾದೇವಿಲಿ ಹೇಳ. 9 ತೂತಿ ಯಾವ ಹೇಳ್ರಿ? ಮ್ಯಾಲ 3, ಮ್ಯಾಲ 6, ಕೆಳಗೆ 3 ಅಲ್ಲ. ಇಂಥ ತುಂಬಿದ ಕೊಡದೊಳಗೆ ಆಡುವ 9 ತುಂಬಿದ ಮೆಚ್ಚುಗೆ ತುಂಬಿದ ಕೊಡನೊಳಗೆ ಸಂಭ್ರಮದ ಮುತ್ತು ಇರುತ್ತಿಹುದು, ಅದರ ಅನುಭವ ಉಂಡವನೇ ಜಾನ. ಸಂಭ್ರಮದ ಮುತ್ತು ಅಂದ್ರೆ ಯಾವುದು? ಸಂಭ್ರಮದ ಮುತ್ತು ಅಂದ್ರೆ ಯಾವುದು ಅಲ್ಲ. ಇಲ್ಲಿ ಮನಸ್ಸಲ್ಲ, ಜೀವ ಅಲ್ಲ, ಏನೂ ಅಲ್ಲ, ನಿನ್ನ ಒಳಗಿರ್ತಕ್ಕಂಥ ಆತ್ಮ. ಆತ್ಮ ಹೋಯ್ತು ಅಂದ್ರೆ ಇದು ಬಿದ್ದು ಬಿಡೋದ ಕೊಡ್ಡ ಅಲ್ಲ. ಆ ಆತ್ಮವನ್ನು ಕಂಡವನೇ ಜಾನ ಅಂತ ಹೇಳ್ತಾಳೆ ಇಲ್ಲಿ. ಈ 9 ಸಂಭ್ರಮದ ಮಜ್ಜಿಗೆ ಗಡಿಗೆ ಒಳಗೆ ಹೇಳ್ತಾಳೆ ಮಾದೇವಿ. ಹೇಗಿರ್ಬೇಕು ಅದು ಕಲಿಯಾಕ ನಾವ್ಯಾರ ಪ್ರಯತ್ನ ಮಾಡಿವಿ. ಒಬ್ಬರಾರು ಹುಡುಕಾಡಕತ್ತೀವಿ. ಆಕೆ ಹೆಂಗೆ ಹುಡುಕಾಡಕೊಂಡು ಅಕ್ಕ ಮಹಾದೇವಿ ಬಸವಣ್ಣನಿಂದ ಯೋಗವನ್ನು ಕಲಿತು ಮನಸ್ಸನ್ನು ನಿಂದ್ರಿಸಿ ಆ ರತ್ನವನ್ನು ಹುಡುಕಿದ್ಲು, ನಮಗೆ ಹೇಳಿದ್ಲು. ಈಗ ಯಾರು ಅಕಸ್ಮಾತ್ ಬಾವಿಗೆ ಅಂತ ಕಳ್ಕೊಂಡು ವಾಚಿಗೆ ಬಿದ್ದಿತ್ತಂದ್ರ 5 ತಗೋತ್ ನೀವು ಹೇಳ್ತೀರಿ, ನಿಮ್ಮ ಮೇಲೆ ವಿಶ್ವಾಸ ಇಟ್ಟರೆ ಸಿಗ್ತೈತಿ. ಎಲ್ಲಿ ಐತೆ ಕಾಣವಂತೋ ಅವಿಶ್ವಾಸ ಇಟ್ಟರೆ ಸಿಗುದಿಲ್ಲ. ಈಗ ಹಂಗ ಮಹಾತ್ಮರ ಆತ್ಮನ ಬಗ್ಗೆ ಹೇಳಕತ್ತಾರಿಲ್ಲಿ. ಆತ್ಮ ಅಂದ್ರೆ ನಿಮಗೆ ತಿಳಿಯಂಗಿಲ್ಲ, ನಿಮಗೆ ತಿಳಿತೈತೆ ಹೆಣ್ಮಕ್ಳಿಗೆ. ಇವ್ರು ಹಗರಿಲಿ ಕೆಲಸ, ನೀನು ಏನೇ ತುಪ್ಪ ಮಾಡಕ್ ಬತ್ತ ಹೊಳೆ ಅಂತ ಗಪ್ ಮಾಡಿ ಮೊಸರು ಮಾಡಕ್ ಬರಂಗಿಲ್ಲ, ಅಷ್ಟು ಪವರ್ಫುಲ್ ಇವರು. ಇನ್ನೊಂದು ಕೆಲಸ ಮಾಡ್ತಾರೆ ಇವ್ರು, ಕಂಡು ಹಿಡಿತಾರ. ಏನಂತ? ಜೋ ಜೋ ಎನ್ನ ಜ್ಯೋತಿಯ ಕಂದ, ಜೋ 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 ಎನ್ನ ಜ್ಯೋತಿಯ ಕಂದ, ಜೋ ಜೋ. ಯಾರಿಗೆ ಹಾಡಿರಿ ನೀವು ಅವಾಗ? ಶರೀರಕ್ಕೆ ಹಾಡಿದ್ರು, ಮತ್ತೆ ಅದಕ್ಕೆ ಹಾಡಿರು. ಒಳಗಿರ್ತಕ್ಕಂಥ ಜ್ಯೋತಿ ಸ್ವರೂಪ ಒಳಗಿರ್ತಕ್ಕಂಥ ಆತ್ಮ ಒಳಗದ ಅಂತ ತಿಳ್ಕೊಂಡು ಹಾಡಿರಿ ನೀವು. ಹಾಡೇರಂತ ತಿಳ್ಕೊಂಡೆ ನಿಮಗ ಹೆಣ್ಣು ಮಕ್ಕಳು ಅಂದ್ರು.
ಇದ್ದದ್ದು ಕರೆಕ್ಟ್ ಹೇಳಿರಿ ನೀವು, ತಪ್ಪೇನಲ್ಲ. ಆ ಹೆಸರಿಡಕ್ಕೆ ಬಂದ ನೋಡಿ ನಡ್ಕೋಬೇಕು ಯಾರು, ಅಕ್ಕಿಗೆ ಏನಂತೀರಿ? ಆಯ್ತ ಅಕ್ಕಿಗೇನೋ ಅಂತೀರಿ ನೀವು. ಅವಳು ಬಂದು ಹೆಸರು ಇಟ್ಲು ಅಂದ್ರ ಇಲ್ಲದಕ್ಕೆ ಹೆಸರಿಡಕ್ ಬಂದ್ಯಾ ಅತ್ತೆ ತಿನ್ನಲ್ಲ ಅತ್ತೆ ಅತ್ತ ಗಾವಂತಂಗೆ ಬಡಿತದ ದುಬ್ಬ ದುಬ್ಬ. ಅದು ಅಯ್ಯಯ್ಯೋ ಅಂತದ. ಯಾಕಂದ್ರೆ ಬಂದು ಹೆಸರಿಡಕತ್ತದ. ಕಂಡು ಹಿಡಿದಿದ್ದೇನು? ಜ್ಯೋತಿ ಹೋಗಿ ಐತಂಗ ಕಂಡು ಹಿಡಿದ್ರಿ ನೀವು ಒಳಗೆ. ಜ್ಯೋತಿ ಬಂದದ ಜಗದ ಜ್ಯೋತಿ ಅಂತೇಳಿ. ಅದ ಜ್ಯೋತಿ ಮುಂದೆ ವಯಸ್ಸಾಗಿ ಮಕ್ಕಳ ಹಡದ ಮೊಮ್ಮಕ್ಕಳ ಹಡದ ಎಲ್ಲ ಮುಗಿದ ಮೇಲೆ ಅಕಸ್ಮಾತ್ ಏನಾರ ಆಗಿ ಹೋಯ್ತು ಅಂತಂದ್ರೆ ಇವತ್ತು ನೋಡಿ ನಮ್ಮ ಜಂಗಮ ತಾಯಿ ಹೋಗ್ಬಿಟ್ಲಿ. ಇವತ್ತೆಲ್ಲರೂ ಆರಾಡ್ತಾ ನಗನಗತಾ ಒಳಗಿರ್ತಕ್ಕಂಥ ಜ್ಯೋತಿ ಬಯಲಲ್ಲಿ ಲೀನವಾಗಿ ಹೋಗ್ಬಿಡ್ತು. ಎಲ್ಲರಿಗೂ ಎಷ್ಟು ಶೋಕಪೂರಿತವಾಗಿರ್ತಕ್ಕಂಥ ಸಂದರ್ಭ ಗ್ರಾಮದಲ್ಲಿ ಆ ತಾಯಿಗೆ ಇವತ್ತು ಪರಮಾತ್ಮ ತನ್ನ ಪಾದಾರವಿಂದದಲ್ಲಿ ಅವಳಿಗೆ ಸುಖ ಶಾಂತಿಯನ್ನು ಚಿರಶಾಂತಿಯನ್ನು ಕೊಡಲಿ ಅಂಥೇಳಿ ಈ ವೇದಿಕೆ ಮುಖಾಂತರ ನಾವು ಕೂಡ ಪ್ರಾರ್ಥಿಸಿಕೊಳ್ತೇವೆ. ಯಾಕಂತಂದ್ರೆ ಜ್ಯೋತಿ ಅಂತಕ್ಕಂಥದ್ದು ಎಲ್ಲರಿಗೂ ಕಾಣುವಂಥದ್ದಲ್ಲ, ಅದು ಯೋಗದಿಂದ ಕಲಿಯುವಂಥದ್ದು, ಜ್ಞಾನದಿಂದ ಕಲಿಯುವಂಥದ್ದು. ಬಸವಣ್ಣನವರಿಂದ ಯೋಗ ಕಲಿತಲು ಮುಂದೆ ಜ್ಞಾನ ಪಡ್ಕೊಳ್ತಾಳೆ ಮಹಾದೇವಿ. ಇಲ್ಲಿ ಜ್ಯೋತಿ ಅಂತಕ್ಕಂಥದ್ದು ಮುಂದೆ ಯಾವಾಗ ನೀವು ಇಲ್ಲೇ ಜ್ಯೋತಿ ಅಂತ ಹಾಡಿ ನಕ್ರಿ ಮುಂದೆ ಗ್ವಾಡಿಗೆ ಕುಂಡಿಸಿ ಅಳ್ತಿರ್ಲಿ. ಅವಾಗ ಏನಂತ ಬಹಳ ಚಂದ ಅಳ್ತೀರಿ, ಏನೇನೋ ಹಾಡಾಡ್ಕೊಂಡು ಹೇಳ್ತೀರಿ. ಬರ್ಲಿಕ್ಕಂದ್ರೆ ಮಗನಾಗ ಹೋಗ್ಬೇಕು ಚಿಡ್ತಾಳೆ, ಅಳ ಸುಮ್ ಕೂತಿಯಲ್ಲ ಅಳ ಅಂತೇಳಿ ಅವ್ರ ಮಾತು ಕೇಳ್ತಿರ್ತೀರಿ. ಬಹಳ ವಿಚಿತ್ರ ಇವತ್ತು ಹೇಳುವಂಥ ಸಂದರ್ಭ ಅಲ್ಲ. ಆದ್ರೂ ಕೂಡ ಆ ಸಂದರ್ಭದಲ್ಲಿ ಏನ್ ಹಾಡಿದಿರಿ? ಎತ್ತ ಹೋದೇವ ನನ್ನ ದೇವರ, ಎತ್ತ ಹೋದೇವ ನನ್ನ ಮಾಮ, ಎತ್ತ ಹೋದೇವ ನನ್ನ ಕಾಕ ಅಂತ ಅಳ್ತಾರಲ್ಲ. ಹೋಗಿದ್ದೇನಲ್ಲೇ ಕಾಕ ಹೋಗ್ಯಾರೇನು? ಚಕ್ಕಂಕುದ ಹಾಕ್ಯಾರ, ಆಸನ ಹಾಕ್ಯಾರ, ಕುದಿಗಿಗೆ ಹಗ್ಗ ಬಿಗಿದಾರ, ಖರೆ ಐತೆ ಮುಂದೆ ಹೋಗಿ ಎತ್ತ ಹೋದೆ ಅಂತ ಹೇಳ್ತಾರಲ್ಲ. ಇವ್ರು ಏನದು ಹೋಗಿದ್ದೇನು? ಅಕ್ಕಮ್ಮದೇವಿ ಹೇಳ್ತಾಳೆ, ನಿನ್ನೊಳಗಿರ್ತಕ್ಕಂಥ ಆತ್ಮಜ್ಯೋತಿ ಹೋಗಿದೆ. ಅದಕ್ಕೆ ಅದನ್ನು ಕಂಡು ಹಿಡಿದವರು ನೀವು. ಜ್ಞಾನದ ನಿಮಗ, ಆದರೆ ಮರುವಿನಿಂದ ಅಜ್ಞಾನ ಆವರಿಸಿಕೊಂಡು ಮರೆತು ಬಿಟ್ಟಿದ್ದೀರಿ. ನಾನು ನನ್ನದು ನನ್ನಿಂದ ಇವು ಹೊಕ್ಕು ಬಿಟ್ಟ ಒಳಗ ಸಂಸಾರದಲ್ಲಿ ಎಲ್ಲ ಮರೆಸಿ ಬಿಟ್ಟದ. ಹಾಗಿಲ್ಲಿ ಮಹಾದೇವಿ ಹೇಳ್ತಾಳೆ, 9 ನೆಮ್ಮದ ತುಂಬಿದ ಕೊಡದೊಳಗೆ ಸಂಭ್ರಮದ ಮುತ್ತು ಇರುತ್ತಿ ಹೋದು ಅದನ್ನು ಅನುಭವ ಉಂಡವನೇ ಜಾನ ಅಂತ ಮಹಾದೇವಿ ಹೇಳ್ತಾಳೆ. ಇನ್ನೊಂದು ಹೇಳ್ತಾಳೆ, ಕೋಡಗದ ಒಡಗೂಡಿ ಆಡುವ ನರಿನಾಯಿ ಗೀಳಾದ ಮನೆಯ ಮುರಿದೆನೋ ಮತ್ತೊಂದು ಗೂಡಿನೋ ನಾನು ಬೆರೆದೆನೋ ಅಂತ ಹೇಳ್ತಾಳೆ ಮಹಾದೇವಿ. ಎಷ್ಟು ಕೋಡಗದ ಒಡಗೂಡಿ, ಕೋಡಗ ಅಂದ್ರೆ ಮಂಗ್ಯ ಹೌದಿಲ್ಲ? ಈ ಶರೀರದೊಳಗೆ ಮನಸ್ಸು ಅಂತಕ್ಕಂಥ ಮಂಗ್ಯ ಅದ ನೋಡಿ. ಎಲ್ಲಿ ಉಳಿಸ್ಯಾಳ ಮಹಾದೇವಿಗೆ ಲಕ್ಷಾರ್ಥ. ಇದು ಲಕ್ಷಾರ್ಥ ತಿಳ್ಕೊಬೇಕು. ಇಲ್ಲಿ ವಾಚಾರ್ಥ ಬರ್ದಾಳ, ಲಕ್ಷಾರ್ಥ ಅದ. ಕೋಡಗದ ಒಡಗೂಡಿ ಆಡುವ ನರಿನಾಯಿ, ನಾಯಿ ಜೋಡಿ ಕೂಡಿ ನರಿನಾಯಿ, ಮನುಷ್ಯನ ಜೋಡಿ ಕೂಡಿ ಇಲ್ಲಿ ಒಳಗಿರ್ತಕ್ಕಂಥ ನರಿನಾಯಿ ಯಾವ ಅಂತ ಕೇಳಿದ್ರೆ 5 ಪಂಚೇಂದ್ರಿಯ, 5 ಕರ್ಮೇಂದ್ರಿಯ ನಮ್ಮೊಳಗೆ ದಿವಸ ಕೆಲಸ ಮಾಡ್ತಾ ಇವು. 5 ಪಂಚೇಂದ್ರಿಯಗಳು ಯಾವುವು? ಅಥವಾ ಜ್ಞಾನೇಂದ್ರಿಯಗಳು ಅಂತಾರೆ. ಜ್ಞಾನೇಂದ್ರ ಕಣ್ಣು, ಮೂಗು, ಕಿವಿ, ನಾಲಿಗೆ, ಇನ್ನೊಂದೇನು ಚರ್ಮ. ಇವು 5ಕ್ಕೂ ಜ್ಞಾನದ. ಇವು 5 ಜ್ಞಾನ ಕೆಲಸ ಮಾಡ್ತಾವ. ಕಣ್ಣು ಏನ್ ಮಾಡ್ತದ? ಬಡಿತದನ? ಬಾಬಾದ ಕೈ ಬೇಡ ಕರಿತದನ? ನೋಡ್ತದೆ. ಕಣ್ಣು ಕೇವಲ ನೋಡೋದನ್ನ ಗುರುತಿಸ್ತದೆ. ಕಿವಿ ಏನ್ ಮಾಡ್ತದ? ನೋಡ್ತದೇನು? ಕೇಳ್ತದ. ಇದ್ರ ವ್ಯವಹಾರ ಇದಕ್ಕಿಲ್ಲ, ಇದ್ರ ಡ್ಯೂಟಿ ಇದಕ್ಕಿಲ್ಲ. ಮೂಗ ವಾಸನೆ, ಗಂಧ ಆಗ್ರಹಣ ಮಾಡ್ತದೆ, ವಾಸನೆಯನ್ನು ತೆಗೆದುಕೊಳ್ತದೆ. ನಾಲಿಗೆ ಉಪ್ಪು, ಖಾರ, ಹುಳಿ, ಷಡ್ ರುಚಿಗಳ ಮರ್ಮವನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಇನ್ನು ಚರ್ಮ ಶೀತೋಷ್ಣವನ, ತಂಪು ಬಿಸಿಲನ್ನು ಹೇಳಿಕೊಡುತ್ತದೆ. ಇದು ತಂಪದ, ಸುಡ್ತದ, ಇದು ತಣ್ಣಗದ. ಚಹಾ ಮಾಡಿ ಬಟ್ಲಾಗ ಮೇಘ ಹಚ್ಚಿರಿ, ತಣ್ಣಗೈತೆ ಅಂತ ಹೇಳ್ತಾರ. ಸುಡ್ತತ್ತ. ಬರ್ಫಿಗೆ ಮೇಘ ಹಚ್ಚಿರಿ, ತಣ್ಣಗೈತೆ ಅಂತ ಹೇಳ್ತಾರೆ. ಅದು ಜ್ಞಾನ ಕೊಡೋದು ಚರ್ಮ. ಇವೆಲ್ಲ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು. 5 ಕರ್ಮ ಕೆಲಸ ಮಾಡ್ತಾವ. ವಾಣಿ, ವಾಕ್, ಪಾದ, ಉಪಸ್ಥ, ಗುಹ್ಯ. ಇವು ಸಂಸ್ಕೃತ ಶಬ್ದ. ನಿಮಗೆ ತಿಳಿಬೇಕಂದ್ರ ಕೈಯ, ಕಾಲ, ವಾಣಿ, ಪಾಣಿ, ಬಾಯಿ, ಕೈಯ, ಕಾಲ, 2 ಟಿಮ್ ಕೊಟ್ಟಾರ್ಲಿಲ್ಲ. ಟಿಮ್ ಅಂದ್ರ ಟಿಮ್ ನೀವ ತುಂಬ್ಕೊಂಡ್ಬಿಟ್ಟು ಜಾಗ ಬಿಟ್ಟ ಸ್ಥಳ ತುಂಬಿರಿ. ಇವು 5 ಕರ್ಮ ಮಾಡ್ತಾವ. ಈ 5 ಕರ್ಮದಾಗ 1-2 ಕರ್ಮ ನಿಂತ್ರ ಶರೀರ ಅಲ್ಲೋಲು ಕಲ್ಲೋಲು ಆಗ್ತದೆ. ಇವೆಲ್ಲ ಎದ್ರ ಮ್ಯಾಗ ಅದಾವ ಅಂತ ಕೇಳಿದ್ರೆ ಹಿಂದೆ ಇವಕ್ಕೆಲ್ಲಕ್ಕೂ ಕೋಡಗನ ಕೂಡಿ ನಾಯಿ ನರಿಗಳು ಜಿಗಿದಾಡಿದಂತ ಹೇಳ ಮಹಾದೇವ. ನನ್ನ ಒಳಗ ನಾಯಿ ನರಿ ಅಂತಕ್ಕಂಥವು ಏನು 10 ಇಂದ್ರಿಯಗಳದಾವಲ್ಲ, ಇವಕ್ಕೆಲ್ಲಕ್ಕೂ 11ನೇ ಆಗಿರ್ತಕ್ಕಂಥ ಮನಸ್ಸು ಎನಗುಳ್ಳದೊಂದು ಮನ. ಮುಂದೆ ವಚನದಾಗ ನಿಮ್ಮಲ್ಲಿ ವೆಡೆ ಬರೆದ ಬಳಿಕ ಈಗ ನೀವೆಲ್ಲ ಬಂದಿರಿ ಇಲ್ಲಿ, ನಿಮ್ಮ ಮನಸ್ಸು ಎಲ್ಲ ಇಲ್ಲೇ ವೆಡೆ ಬರೆದೈತೆ ನೋಡ್ರಿ. ಮಹಾದೇವ ಕಡೆ ಪುರಾಣದಾಗ ವೆಡೆ ಬರೆದೈತೆ. ಕೈಯ, ಕಾಲ, ಮನಸ್ಸು ಎಲ್ಲ ಇಂದ್ರಿಯಗಳು ಇಲ್ಲೇ ಕುಂತ ಈ ಪುರಾಣ ಕೇಳಾಕ. ಎಷ್ಟು ಆನಂದ ಅದ ಈಗ.
ಇಲ್ಲಿ ಆ ಮನಸ್ಸು ನಿಮ್ಮಲ್ಲಿ ಬಂದೈತಂದ್ರೆ ಆ ಮನಸ್ಸು ಎಲ್ಲರನ್ನು ಕೆಡಿಸ್ಯದ. ಅಂಥ ಮನಸ್ಸನ್ನು ಗೀಡಾದ ಮನೆಯ ಮುರಿದೆನು ಮತ್ತೊಂದು ಗೂಡಿನು ನಾನು ಒಳ ಹೊಕ್ಕೇನು ಅಂದ್ರೆ ಇಂಥ ಹೇಯವಾಗಿರ್ತಕ್ಕಂಥ ಕರ್ಮ ಮಾಡತಕ್ಕಂಥ ಹೇಯವಾಗಿರ್ತಕ್ಕಂಥ ಮನಸ್ಸನ್ನ ಮುರಿದು ನಾನು ಎಲ್ಲಿ ಬಂದಿದ್ದೇನೆ? ಆತ್ಮಜ್ಞಾನ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶರೀರವನ್ನ ತೊಟ್ಟಿದ್ದೇನೆ. ಮಂತ್ರಮಯ ಶರೀರವಾಗಿದೆ. ಮೊದಲು ಮಾಂಸಮಯವಾಗಿತ್ತು, ಈಗ ಮಂತ್ರಮಯವಾಗಿದೆ. ಕಾಮಾದಿಗಳನ್ನು ಕಳೆದುಕೊಂಡು ಅಂತ ಕಾಮಾದೇವಿ ಹೇಳುತ್ತಾಳೆ. ಎಷ್ಟು ಅರ್ಥಗರ್ಭಿತ ಬರದಾರ ನೋಡ್ರಿ. ಮತ್ತೊಂದು ಬರೀತಾಳೆ, ಹಿತ್ತಲ ಬಾಗಿಲ ತೆರೆದು ಸತ್ತವನ ಎಬ್ಬಿಸಿ ಹೆತ್ತಮ್ಮನ ಕರವ ಪಿಡಿಯಲು ಅವಳೀಗ ಇತ್ತಳು ನನ್ನ ಪದಕವನ್ನು ಅಂತಾಳು. ಏನಿವೆ ಹೆಂಗಂದ್ರ? ಹಿತ್ತಲ ಬಾಗಿಲಂದ್ರೆ ಯಾವುದು? ಯಾರ ಮನಿ? ಹಿತ್ತಲ ಬಾಗಿಲಂದ್ರೆ ಬ್ಯಾರೆ ಏನೂ ಅಲ್ಲ. ಇವನ್ ನಮ್ಮ ಈಗ ಕರ್ಮ ಹೇಳಿದಿಲ್ಲ 5 ಭಾಗ. ಇಲ್ಲಿ 6 ಸ್ಥಳಗಳನ್ನು ಹೇಳ್ತಾರೆ. 6 ದಳಗಳು ಬರ್ತವೆ, ಷಡ್ ದಳಗಳು ಅಂತ ಬರ್ತವೆ, 6 ಚಕ್ರಗಳಂತ ಬರ್ತವೆ. ಹಾಡಿಲ್ಲ? 6 ಚಕ್ರವ ಮೀರಿ ದೇವರು ಎಲ್ಲಿದಂತೆ ಹುಡುಕಾಡಕ್ ಹೋಗಾಕತ್ತೀವಿ. ಇಲ್ಲಿ ಹೇಳ್ತಾರೆ ಎಲ್ಲೂ ಇಲ್ಲ. ಶ್ರೀಗಿರಿ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡುತ್ತಿರುಪ್ಪರು. ಶ್ರೀಗಿರಿ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡುತ್ತಿರುಪ್ಪರು. ಶ್ರೀಗಿರಿಯು ಶರೀರದೋಳಂನ ಓ ಶಿವ ಶಿವ, ಶ್ರೀಗಿರಿಯು ಶರೀರದೋಳಂನ. ಕೈವಲಿಗೆ ಬಂದ್ರೆ ಹಿಂಗೆ ಬರ್ತದ. ಅವ್ರು ಹಿಂಗೆ ಬರ್ದಾರ, ಅವರು ಅದೇ ಅನುಭವ. ದೇವರ ಹೊರಗೆ ಹುಡುಗಡಕ್ಕೆ ಹೋಗ್ಬೇಡ್ರಿ, ನಿನ್ನ ಒಳಗ ಐತಿ. ಮುಂದೆ ಅವ್ರಿಗೆ ಕಾನರಲ್ಲ ಶಿವನ ಶಿವನ, ಕಾನರಲ್ಲ ಶಿವನ ಶಿವನ, ಶೋಣಿ ಸರ್ವ ಕ್ಷೇತ್ರವ ತಿರುಗಿ ಬೆಂಡು ಬೆಂದಾಗಿ ಹರು ನರರು. ಕಾನರಲ್ಲ ಶಿವನ ಶಿವನ. ಬುದ್ಧಿ ಹೇಳ್ಯಾರ್ರಿ. ಯಾವಾಗ ಕಾಣವ್ರು, ಎಂದ ಕಾಣವ್ರು ಅಂತ ಕೇಳ್ತಾರ ಅವರು. ಶೋಣಿ ಸರ್ವ ಕ್ಷೇತ್ರವ ತಿರುಗಿ, ಕಾಲಾಗ ಶಕ್ತಿ ಐತಿ, ಕೈಯಾಗ ರೊಕ್ಕ ಐತಿ, ಮಜಾ ಮಾಡಕ ತಿರುಗಾಡಿ ಬಂದ್ರಿ. ಮತ್ತು ಬೇಜಾರಾಗ್ಯದ, ತಂಡೆ ಬಂದವ, ಜ್ವರನ ಬಂದವ, ರೊಕ್ಕ ಖರ್ಚಾಗ್ಯಾವ, ದೇವ್ರ ಭೇಟಿಯಾಗಿಲ್ಲ. ಆಗೈತಿ ಯಾರಿಗ್ಯಾರ? ಆಗಿಲ್ಲ. ಅದಕ್ಕೆ ನೋಡಬೇದ್ರು ತನ್ನುವೆ ಪಂಪಾ ಕ್ಷೇತ್ರ ಮನವೇ ಜೀವನ. ನಿನ್ನ ಶರೀರ ಪಂಪಾಕ್ಷೇತ್ರ, ಅಲ್ಲಿ ಏನು ಹೋಗ್ಬೇಕಾಗ್ಯದ ಅದ ಇಲ್ಲಿದ ಅಂತ ಹೇಳ್ತಾರೆ ಅವರು. ಮಹಾದೇವಿಕ ಅದನ್ನ ಹೇಳ್ತಾಳೆ ಇಲ್ಲಿ. 6 ದಳಗಳನ್ನು ದಾಟಿ, 6 ಚಕ್ರಗಳನ್ನು ದಾಟಿ, ಏನೇನು? ಒಂದೇದ್ದು ಆಧಾರ, ಮಣಿಪುರ, ಸ್ವಾಧಿಷ್ಠಾನ, ವಿಶುದ್ಧಿ, ಆಜ್ಞಾ, ಶಿಖ. ಇವು 6 ಚಕ್ರಗಳದಾವಂತ ಶರೀರಗಳು. ಮತ್ತೆ ಶಾಸ್ತ್ರಕ್ಕೆ ಬರ್ತಿದ್ವು, ಯೋಗಕ್ಕೆ ಬರ್ತ ಮತ್ತೆ ಹೊಳೆ. ಇವನು 6 ಬಿಡಿಸಾಕೈತೆ ನಿಮಗೆ ನಿದ್ದೆ ಬರ್ತೈತಿ. ಯಾಕ? ಮುದ್ದೆ ಬಾಳೆ ಬಿದ್ದಿರ್ತೈತಿ. ಮುದ್ದೆ ಕಡಿಮೆ ಇದ್ರೆ ಸುದ್ದಿ ತಿಳಿತಿದ್ವಿ, ತಿಳಿಯಂಗಿಲ್ಲ. ಇಲ್ಲಿ 6 ಚಕ್ರಗಳು ಎಲ್ಲೆಲ್ಲಿದಾವೆ? ಇವು ಯಾವ್ಯಾವ ಜಾಗದಾಗದಾಳು ವಿಚಾರ ಮಾಡ್ಬೇಕಲ್ಲ. ಆಧಾರ ಹೇಳಕತ್ತಾರೆ. ಆಧಾರ ಚಕ್ರವ ಹಿತ್ತಲ ಬಾಗಿಲಂದ್ರೆ ಯಾವುದು? ಅದೇ ಆಧಾರ. ಮುಚ್ಚಿ ಬಾಗಲ್ಲೇ ಪ್ರವೇಶ ಆಗ್ತದ, ಹಿತ್ತಲ ಬಾಗಿಲೇ ಪಾರ ಆಗ್ತದ. ಗೊತ್ತಾಗ್ತದಲ್ಲ? ಹಿತ್ತಲ ಬಾಗಿಲಂದ್ರೆ ಕೆಳಗಿಂದು, ಅಲ್ಲಿ ಆಧಾರ ಚಕ್ರದಂತೆ. ಅದ್ರ ಮುಂದಿಂದು ಸ್ವಾಧಿಷ್ಠಾನ, ಅದ್ರ ಮೇಗಿಂದು ಮಣಿಪೂರಕ, ಅದ್ರ ಮುರಿಂದು ಆಜ್ಞೆ, ಅದ್ರ ಮುಗಿಂದು ಶುದ್ಧಿ, ಅದ್ರ ಮುರಿಂದು ಇಲ್ಲಿರ್ತಕ್ಕಂಥ ಆಜ್ಞೆ, ಅದ್ರ ಮೇಗಿಂದು ಶಿಖ. ನೀವು ಸಣ್ಣಾಗಿದ್ದಾಗ ಖುಷಿ ನೋಡಿರ್ತೀರಿ, ಅಲ್ಲಿ ಕೂಸು ನೆತ್ತಿ ತೊಳಕಳ್ತಿರ್ತದೆ ನೋಡ್ರಿ. ಅಲ್ಲಿ ಜೀವ ಪ್ರವೇಶ ಆಗಿರ್ತದ ಅಲ್ಲೇ ಜಾಗದ್ರದ್ದು. ನೀವು ಸತ್ತಾಗ ಅಕಸ್ಮಾತ್ ಹಿಂದಿಂದ್ರಲೇ ಮುಂದಿಂದ್ರಲೇ ಕಣ್ಣಿಲೆ ಬಾಯಿಲೆ ಕಿವಿಲಿ ಜೀವ ಬಿಟ್ಟಿದ್ರಿ, ನೀವು ಮುಕ್ತರಲ್ಲ. ನೀವು ಮುಕ್ತರ ಅಲ್ಲವೇ ಅಲ್ಲ, ಇನ್ನೂ ಪಾಪಿಗಳೇ ನೀವು. ಸತ್ತಾಗ ನೋಡ್ರಿ ಒಬ್ಬರು ಹೆಂಗ್ ಬಿಟ್ಟಿರ್ತಾರೆ, ಜೀವ ಭಾಳ ಕೆಟ್ಟ ಬಿಟ್ಟಿರ್ತಾರೆ, ಅಂಜುವಂಗ್ ಬಿಟ್ಟಿರ್ತಾರೆ, ಕಣ್ ತೆಗೆದು ಬಿಟ್ಟಿರ್ತಾರೋ, ಬಾಯಿ ತೆಗೆದು ಬಿಟ್ಟಿರ್ತಾರೆ, ಏನೇನೋ ಭಯ ಆಗ್ತದೆ. ಯಾರು ಆತ್ಮಜ್ಞಾನಿಗಳಾಗಿರ್ತಕ್ಕಂಥವ್ರ ಶರೀರ ನೋಡ್ರಿ, ಹೋಗಿ ಅವ್ರ ಮೈ ಮುಟ್ಟರಾಗ ಗೊತ್ತಾಗ್ತದೆ ಜ್ಞಾನಿಗಳಿಗೆ ಇವ್ರು ಮುಕ್ತರಾಗ್ಯಾರ ಅಂತೇಳಿ. ಅವ್ರ ನೆತ್ತಿ ಸತ್ತಾಗಿ ಹಿಡಿದು ನೋಡ್ರೆ ಇಲ್ಲಿ ಮತ್ತೆ ಟಳ ಮೆತ್ತಗಾಗಿರ್ತದಂತ. ಶಿಖಾಚಕ್ರ ಇದನ್ನು ದಾಟಿ ಹೋಗಿಬಿಟ್ರು ತಿಳಿದ ಮುಕ್ತರವರು. ಅದನ್ನು ಹೇಳಾಕ್ತಾಳ ಅಕ್ಕ ಮಹಾದೇವಿಲಿ. 6 ಚಕ್ರಗಳ ಮೀರಿ ಹಿತ್ತಲ ಬಾಗಿಲು ತೆರೆದು ಸತ್ತವನ ಎಬ್ಬಿಸಿ ಹೆತ್ತವನ ಕರೆ ಪಿಡಿಯಲು ಅವಳೀಗ ಇತ್ತಳು ತನ್ನ ಪದಕವನು. ಕುಂಡಲಿಯ ಸರ್ಪವನ್ನು ತುಂಡ ಏರಿಕೆ ಮಾಡಿ ತೆಗೆಯಲು ಮಂಡಲವು 3 ಬೆಳಗಾಗಿ ನಡವಳ ಕಂಡ ಜ್ಯೋತಿಯಲ್ಲಿ ಬಯಲಾದೇನು. ಅಲ್ಲಿಗೆ ಬಂದಳು ಮಹಾದೇವಿ ಅಕ್ಕ. ಎಷ್ಟು ಚಂದ ಬರೀತಾಳೆ ನೋಡ್ರಿ. ಇಂಥ ಸಾಹಿತ್ಯ ಬರಿಬೇಕಾದ್ರೆ ಇಷ್ಟು ಕಷ್ಟಪಟ್ಟಾಳ ತಾಯಿ. ನಾವು ಹಾಡ ಬರೀತೇವಂತ ಬರೆದ್ರ ಬರೆಯಕ್ಕೆ ಬಂದಿತ್ತೇನು? ನಮ್ಮ ಹಾಡು ಇಂಥವು ಎಂಥವು? ಬೆಳ್ಳಿ ಚಿಕ್ಕಿ ಬಬಲಾದಿ ಬಾ ಜಾತ್ರೆಗಿ ಬಾ ಜಾತ್ರೆ ಭಾಳ ಯಾರು ಕೇಳ್ತಾರೆ. ಮುರುಸಿ ಕ್ಯಾಸೆಟ್ ಮೂಲ್ಯಾಗ ಇವರು ತಲತಲಾಂತರ ಮುಂದಿನ ಪೀಳಿಗೆಗೆ ಉಳಿತದ. ನಿಜಗುಂದ ಏನು ಬರ್ತಾರೆ ಪದ್ಯ ರೀ?
ಎಂದ ಬರೆದಾರ ನಿಜಗುಂದ ಪದ್ಯ? ಬಸವಣ್ಣವ್ರ ವಚನ ಎಂದ ಬರೆದಾರ? 12ನೇ ಶತಮಾನದಲ್ಲಿ ಬರೆದಾರ. ಜೇಡು ದಾಸಮೇನವರು 11ನೇ ಶತಮಾನದಲ್ಲಿ ಬರೆದಾರ. ಪುರಂದರದಾಸರು 15ನೇ ಶತಮಾನದಲ್ಲಿ ಬರೆದಾರ. 700-800 1200 1000 ವರ್ಷ ಆದರೂ ಅಜರಾಮರವೇ ಉಳಿದವರ ಹೆಸರು. ಅನುಭವ ಬರೆದರವರು. ನಮಗೆ ಅನುಭವ ಇಲ್ಲ, ಕಂಡದ್ದನ್ನು ನೋಡಿ ಬರಿತೀವಿ, ಅದಾಗಿ ಅಳಿಕ್ ಹೋಗ್ತದೆ. ಅದಕ್ಕಾಗಿ ನಾವು ಬರೆದಿರ್ತಕ್ಕಂಥ ಅನುಭವ ಶಾಶ್ವತವಾಗಿ ಉಳಿಬೇಕಾಗಿತ್ತು ಅಂತಂದ್ರೆ ಬಹಳಷ್ಟು ವಿಚಾರ ಮಾಡ್ಬೇಕಾದ ಪುಣ್ಯಾತ್ಮರೇ. ಇಲ್ಲಿ ತ್ರಿಪದಿಗಳನ್ನ ಬರೀತಾಳೆ. ಅದಕ್ಕೆ ಹೆಸರೇನಿಟ್ಟಾಳ? ಯೋಗಾಂಗ ತ್ರಿಪದಿ ಅಂತ ಹೆಸರಿಟ್ಟಾಳ. ಯೋಗಾಂಗ ತ್ರಿಪದಿ ನೀವು ಯಾರಾದ್ರೂ ಗುರು ಮುಖಾಂತರ ತಿಳ್ಕೊಂಡ್ರೆ ಮುಗೀತು, ಈ ಜನ್ಮಕ್ಕೆ ಹೊಳೆ ಬರಂಗೆ ಇಲ್ಲಿ ನೀವು, ನಿಮ್ಮ ಮನಸ್ಸು ಪ್ರಶಾಂತ ಆಗ್ತದೆ. ನೀನು ಹೇಳಿಲ್ಲ ಬರೀ ಒಂದು ನಿಮಿಷ ನಿಮಗೆ ನೀನು ಓಂ ನಮಃ ಶಿವಾಯ ಅನಿಸಿದಕ್ಕಾಗಿ ಮನಸ್ಸು ಎಷ್ಟೋ ಪ್ರಸನ್ನ ಅನಿಸ್ತು. ದಿನಾಲು ಅವನು ಯೋಗ ಸಾಧನೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅರ್ಧ ತಾಸು ವಯಸ್ಸಿಗೆ ತಕ್ಕಂಗೆ ಮಾಡ್ಬೇಕಂತ. ಅದನ್ನು 10ನೇ ವರ್ಷಕ್ಕೆ 10 ನಿಮಿಷ, 20ನೇ ವರ್ಷಕ್ಕೆ 20 ನಿಮಿಷ, 40ನೇ ವರ್ಷಕ್ಕೆ 40 ನಿಮಿಷ, 50ನೇ ವರ್ಷಕ್ಕೆ 50 ನಿಮಿಷ, ಬರ್ತಾ 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 ಇರೋದು ಹೇಗೆ ಉಲ್ಬಣಗೊಳ್ತದೆ ನಿಮ್ಮ ಸಾಧನೆ, ಅದು ಸುಖ ಕೊಡ್ತದಂತ. ತಬಲಾ ಬಾರಿಸ್ತಾನಿಗೆ ಇವು ಫಸ್ಟಿಗೆ ಕಲಿಯೋ ಹಿಂಗೆ ಬಾರಿಸ್ಯಾರ ನೀವು. ನಾದಿದ್ದೀನಿ ಬರೀ ತಬಲಾ ತಾ ಅಂತ ನುಡ್ಸಾಕಡೆ ಎಷ್ಟು ದಿವಸ ಹೋತು? ಕೈ ನುಡ್ಸಾಕೈತಿ 1 ವಾರ. ನಮ್ಮ ದಮಡಿ ಮಾಡ್ತಿರ್ಲಿ ಮ್ಯಾನ್ ಹಿಂಗೆ ಮಾಡಿ ಬಾರಿಸ್ಲಿಕ್ಕೆ, ದಮಡಿ ಹಿಂಗೆ ಮಾಡಿ ಬಾರಿಸ್ತಿರ್ಲಿಕ್ಕೆ. ಯಾಕೆ ಹೇಳು? ಬಾರಿಸಿ ರೂಢ ಇಲ್ಲ ಪಾಪ. ರೊಟ್ಟಿ ಬಡ್ದು ರೂಢ, ಮೆತ್ತ ನೀರು ಹಾಕಿ ಬಿಡ್ದು ರೂಢ. ಮತ್ತು ಚರ್ಮ ಕಟ್ಟಿಗೆ ಬಿಡಿಬೇಕಂದ್ರೆ ಆಗ್ತಿದ್ದಿಲ್ಲ. ತಿಂಗಳೇ ಬರೀ ಕೈ ನೋವು ಆಗ್ಯಾವ. ಆ ನಂತರ ಬೋಲ್, ಆ ನಂತರ ಒಂದು ತಾಳ, ಆಮೇಲೆ ಲಯ, ಆಮೇಲೆ ಗತಿ. ಅಷ್ಟು ಕಠಿಣದ ವಿದ್ಯಾ ಬರ್ಬೇಕಾದ್ರೆ. ಗಾನ ವಿದ್ಯಾ ಬಡ ಕಠಿಣ ಹೈ, ಗುರು ಚರಣ ಶಿಷ್ಯಧರ ಅಂತ ಹೇಳ್ತಾರೆ. ಒಬ್ಬ ಗುರುವಿಗೆ ಶರಣಾಗಲ್ಲದೆ ಯಾವುದೂ ಬರಂಗಿಲ್ಲ. ಹಾಗೆ ಅಕ್ಕ ಮಹಾದೇವಿ ಗುರುಲಿಂಗ ಜಂಗಮರಿಗೆ ಶರಣಾಗತಳಾಗಿ ಏನು ಅವರ ಆಶೀರ್ವಾದ ಪಡ್ಕೊಂಡಾಳೆ, ಆ ಆಶೀರ್ವಾದ ಇಂತಹ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ನೆನಪಿಟ್ಟುಕೊಳ್ರಿ, ಯಾರೋ ಒಬ್ರು ನಿಮ್ಮ ಮೇಲೆ ಮನಸ್ಸು ಮಾಡಿ ನಿಮ್ಮಿಂದ ಆಗ್ತೈತೆ ನೋಡ್ರಿ, ಇದು ಮಾಡ್ರಿ ಅಂತ ಹೋಗ್ರಿ ಅಂದ್ಬಿಟ್ರು ಸಾಕು. ಸಹಜ ಬೋಲಲಿ ಹಿತೋಪದೇಶ, ಅದು ಹಾಗೆ ಆಗ್ತದೆ, ಹಾಗೆ ಆಗ್ತದೆ. ಅಷ್ಟು ನಿಷ್ಠರು ನಾವು ಇರಬೇಕು. ಮಹಾದೇವಿ ಆಕೃತಿಯನ್ನ, ಮಹಾದೇವಿ ಒಂದು ಸಾಧನವನ್ನ, ಮಹಾದೇವಿ ಒಂದು ಒಳಗಿರ್ತಕ್ಕಂಥ ಗ್ರಹಣ ಶಕ್ತಿಯನ್ನು ಗುರುಗಳು ಕಂಡಿದ್ರು. ಎಲ್ಲ ಶಿಷ್ಯರಲ್ಲಿ ಶ್ರೇಷ್ಠ ಅಂತ ಅಕ್ಕ ಮಹಾದೇವಿಗೆ ಹೇಳಿದ್ರು. ಅಕ್ಕ ಮಹಾದೇವಿ ಅಂತ ಅವಳ ಜಗಜ್ಯೋತಿಯಾರು. ಬಸವಣ್ಣವರಿಗೆ ಅಂಥ ಗುರುಗಳು ಅವರಿಗೆ ಗಂಟು ಬಿದ್ದರು, ಜಾತವೇದ ಮುನಿಗಳು. ಆದರೆ ಇಲ್ಲಿ ಬರ್ತಾ 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 ನಾಗಲಿಂಗ ಮಹಾಸ್ವಾಮಿಗಳಿಗೆ ನಿರುಪಾದಿ ಗುರುಗಳು ಗಂಟು ಬಿದ್ದರು. ಸಿದ್ಧಾರೂಢರಿಗೆ ಮನೆಯಲ್ಲಿ ವೀರಭದ್ರ ಮಹಾಸ್ವಾಮಿಗಳು, ಮುಂದೆ ಗಜದಂಡ ಸ್ವಾಮಿಗಳು, ಕೃಷ್ಣನಿಗೆ ಸಾಂದೀಪ ಮುನಿಗಳು, ವಶಿಷ್ಠರಿಗೆ ಎಂತೆಂಥವ್ರಿ, ರಾಮದೇವರಿಗೆ ವಶಿಷ್ಠರು, ಹರಿಶ್ಚಂದ್ರರಿಗೆ ವಶಿಷ್ಠರು. ಯಾಕೆ ಗುರುಗಳು ಮಾಡ್ಕೊಂಡ್ರು? ವಿಶೇಷ ಜ್ಞಾನ ಪಡೆಯುವುದಕ್ಕಾಗಿ. ಸಂಸಾರದಲ್ಲಿ ಬರ್ತಕ್ಕಂಥ ಕಷ್ಟ ನಷ್ಟಗಳು ಎರಡರೂ ತೊಡರು ಒಂದೇ ಎರಡೇ. ವ್ಯಸನಗಳಿಂದ ಚಿಂತೆ, ಮಕ್ಕಳಿಲ್ಲದ ಚಿಂತೆ. ಮಕ್ಕಳಿಗೆ ಎಷ್ಟು ಖರ್ಚು ಮಾಡ್ತಾರೆ ನೋಡ್ರಿ, ಮಕ್ಕಳಿಗೆ ಎಷ್ಟು ದೇವ್ರಿಗೆ ಬೇಡ್ಕೊತಾರೆ ನೋಡಿರಿ, ಮಕ್ಕಳಿಗೆ ಎಷ್ಟು ನಡ್ಕೊತಾರೆ ನೋಡಿದ್ರಿ. ಎಲ್ಲವನ್ನು ತಡ್ಕೊಳಕ್ ಆಗೋದಿಲ್ಲ. ಒಂದು ಬಾಧೆ ಇಲ್ಲ. ನಮಗೆ ಬಾಧೆ ಎಷ್ಟು ಅದಾವ? ಬಹಳಷ್ಟು ಬಾಧೆ ಅದಾವ. ಅದಕ್ಕೆ ನಿಜಗೊಂಡು ಬೇಡ್ಕೊಂಡು ಏನಂತ, ಶಂಕರ ನೋಡೋಣಿ ಎನ್ನ ಪರಿಭವದ ಬಾಧೆಯನು, ಕೃಪೆ ಮಾಡು ಬೇಗದೋಳ ಭಯವಿತ್ತೋ ಶಂಕರ 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 ನೋಡೋಣಿ ಎನ್ನ ಪರಿಭವದ ಬಾಧೆಯನು, ಕೃಪೆ ಮಾಡು ಬೇಗದೋಳ ಭಯವಿತ್ತೋ ಶಂಕರ, ಕೃಪೆ ಮಾಡು ಬೇಗದೋಳ ಭಯವಿತ್ತೋ ಶಂಕರ. ಹೌದು, ಎಷ್ಟು ನಾವು ಹಸಿವು ದೃಶ್ಯಗಳ ಬಾಧೆ, ವ್ಯಸನ ವೇಳರ ಬಾಧೆ. ಹಸಿವಾದ ತಡ್ಕೊಳಕ್ಕಾಗಂಗಿಲ್ಲ, ಸೆರೆ ದೌಡ್ ಕೈ ಸಿಗ್ಲಿಕ್ಕಂತ ತಡ್ಕೊಳಕ್ಕಾಗಂಗಿಲ್ಲ, ಭಿಕ್ಷಾ ಬೇಡಕ್ಕಾದ ದೌರು ಯಾರು ಕೊಡ್ಲಿಕ್ಕಂತ ತಡ್ಕೊಳಕ್ಕಾಗಂಗಿಲ್ಲ, ಮನೆಗೆ ಹೆಂಡತಿ ಮಾತು ಕೇಳಿಕ್ಕೆ ತಡ್ಕೊಳಕ್ಕಾಗಂಗಿಲ್ಲ. ವ್ಯಸನ ವೇಳರ ಬಾಧೆ, ದೆಸೆಗೆಡಿಸುವ ಅರಿಕುಳದ ಬಾಧೆ, ಕುಸುಮ ಬಾಣನ ಬಾಧೆ, ಮದ ಶೋಕ ಮೊಹರತಿ, ವಿಸರದರು ಬಾಧೆ ಘನವೆನಗೆ ಶಂಕರ. ಇನ್ನೂ ಬಹಳ ವಿಸರೆದರು ಬಾಧೆ ಘನವೆನಗೆ ಶಂಕರ. ನೋಡೋಡಿ ಎನ್ನ ಪರಿಭವದ ಬಾಧೆ ಅಂತ ಬೇಡ್ಕೊಂಡ್ರು. ಸುಮ್ಮನ ಪದ ಬರೆದಾರೆ ಇವರು, ಒಂದಲ್ಲ ಎರಡಲ್ಲ, ಇಷ್ಟು ಅಲ್ಲ, ಮುಂದೆ ಬರೀತಾರೆ. ಮತ್ತ ಮಾಯೆ ಕರ್ಮದ ಬಾಧೆ, ಕಾಯ ಕರ್ಣದ ಬಾಧೆ. ಮಹಾದೇವಿ ಅಕ್ಕಗೆ ಕಾಡಿದ್ದಿದೆ. ಮಾಯೆ ಕರ್ಮದ ಬಾಧೆ, ಕಾಯ ಕರ್ಣದ ಬಾಧೆ, ವಾಯು ವಿಷಯೇಂದ್ರಿಯದ ಬಾಧೆ ಶಂಕರ, ಹೇಯವ ಜನನ ಮರಣದ ಬಾಧೆ ಶಂಕರ, ತಾಪದ ಮುದಯದತ್ತಿ ಬಾಧೆ ಬಲು ಎನಗೆ ಶಂಕರ. ನೋಡೋಣಿ ಎನ್ನ ಪರಿಭವದ ಬಾಧೆ. ಮಾಯೆ ಅಂತ ಎದಕಡಬೇಕು? ಆಸೆ.
ನಾವೆಲ್ಲ ಹೆಣ್ಣು ಮಾಯೆ ಅಂತೀವಿ, ಹೊಣ್ಣು ಮಾಯೆ ಅಂತೀವಿ, ಮಣ್ಣು ಮಾಯೆ ಅಂತೀವಿ. ಇವು ಯಾವ ಮಾಯೆ ಅಲ್ಲ ಅಂತ ಗುಹೇಶ್ವರ್ ಹೇಳ್ತಾರೆ, ಪ್ರಭುದೇವರು ಹೇಳ್ತಾರೆ. ಮಹಾವೀರನ ಪರೀಕ್ಷೆ ಮಾಡಿದ್ದಕ್ಕಂಥ ಪ್ರಭುದೇವರು ಹೇಳ್ತಾರೆ, ಹೆಣ್ಣು ಮಾಯೆ ಅಲ್ಲ, ಹೊಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ ಅಲ್ಲ, ಇವು ಜಗಕ್ಕಿಕ್ಕಿದ ವಿಧಿಗಳು. ಹಿಂಗೆ ಮಾಡಬೇಕಂತ ನಿಯಮ ಅದ, ಅದನ್ನು ಪಾಲಿಸಕ್ಕೆ ನಾವು ಬಂದಿದ್ದೀವಿ. ಇವು ಜಗಕ್ಕಿಕ್ಕಿದ ವಿಧಿಗಳು ನಿನ್ನದೆಂಬುದು ಜ್ಞಾನ ರತ್ನ ನೋಡ, ಅದನ್ನು ಅಲಂಕರಿಸಿ ಆದರೆ ನಿನ್ನಂತ ಗುಹೇಶ್ವರ ಸಿರಿವಂತರು ಯಾರೂ ಇಲ್ಲ ಅಂತ ಹೇಳ್ತಾರೆ ಅವರು. ಮನದ ಮುಂದನ ಆಸೆಯೇ ಮಾಯಕಾನ ಗುಹೇಶ್ವರ. ನಿಮ್ಮ ಮನಸ್ಸಿನ ಮುಂದೆ ಏನು ಆಸೆ ಅದ, ಅದು ಬೇಕು ಇದು ಬೇಕಂತ ಬರ್ತದ ಮನಸ್ಸಿನಲ್ಲಿ, ಅದು ಮಾಯೆ ಅಂತ ಹೇಳ್ತಾರೆ. ಅಂತ ಆಸೆ ಕಾಡಿದಾವಿಲ್ಲಿ, ಇದು ಕೆಟ್ಟ ಅಂತ ಹೇಳ್ತಾರೆ. ಇಷ್ಟು ಅಲ್ಲ, ಮತ್ತೆ ಹೇಳ್ತಾರೆ, ಬೇರೆ ಬೇರಿನ್ನೂ ಮೈದೋರಿ ಕಾಡುವ ಬಾಧೆ, ಬೇರೆ ಬೇರಿನ್ನೂ ಮೈದೋರಿ ಕಾಡುವ ಬಾಧೆ, 100 ಸಾವಿರ ಕೋಟೆ ಉಂಟೋ ಶಂಕರ. 100,000 ಅಂತ ಬೇರೆ ಬೇರೆ ಮೀರಲರಿದಿ ನನಗೆ ನೀನೇ ತೊಲಗಿಸಿ, ಸುಖದ ಸುರೇ ಗೋಡು ಗುರು ಶಂಭೋಲಿಂಗ, ಶಂಕರ ನೋಡೋ ನಿಯಮ್ನ ಪರಿಭವದ ಬಾಧೆ, ಶಂಕರ ನೋಡೋ ನಿಯಮ್ನ ಪರಿಭವದ ಬಾಧೆ. ಎಷ್ಟು ಬಾಧೆಗಳದಂತ, ಎಷ್ಟು ಬಾಧೆ ನಾವಿಷ್ಟನ್ನು ತಿಳ್ಕೊಂಡಿವಿ. ಅಂದ ಬಳಕ ಮಹಾದೇವಿ ಅಕ್ಕನಿಗೂ, ಬಸವಣ್ಣನವರಿಗೂ, ನಿಜಗುಣರಿಗೂ, ಪುರಂದರದಾಸರಿಗೂ, ಇವರೆಲ್ಲ ದಾರ್ಶನಿಕರಿಗೂ, ಈ ಎಲ್ಲ ವಚನಕಾರರನ್ನು ನೋಡಿದರೆ, ಬರೆದಿರ್ತಕ್ಕಂಥ ಸಾಹಿತ್ಯಗಳನ್ನು ನೋಡಿದರೆ ಎಷ್ಟು ದೂರ ನಾವು ಉಳಿದೀವಿ ಅಂತ ವಿಚಾರ ಮಾಡ್ಬೇಕು ನಾವು. ಅಜಗಜಾಂತರ ನಮ್ಗೆ ಅವರಿಗೂ ಹೆಂಗೆ ವಿಚಾರ ಮಾಡಿದ್ರೆ ಹೇಳಿ ನೋಡೋಣ. ಅವರು ನಮಗೆ ಹಸುವಾದ್ರೆ ತಡ್ಕೊಳಕ್ಕಾಗಂಗಿಲ್ಲ. ಇಂಥ ಶಕ್ತಿ ಉಳ್ಳಂಥ ವಚನಗಳಲ್ಲಿ ಬಹಳಷ್ಟು ಶಾಂತಿ ಇದೆ. ಅದಕ್ಕಾಗಿ ಓದ್ರಿ ಓದ್ರಿ ಅಂತ ಹೇಳೋದು. ಭಜನೆ ಎದಕ್ಕೆ ಕಲಿತಾರ ಅವರು? ಸೆರೆ ಕುಡಿಯಾಕ ತಿಳ್ಕೊಂಡ್ರಿ. ಒಂದಷ್ಟು ಮಂದಿ ಬರೀ ಭಜನೆ ಕಲಿತು ಸೆರೆ ಕುಡಿಯಾಕ ಕಲ್ಕೋತಾರ. 4 ಪದ ಬೇಡ 5 ಪದ ಕಲಿತರು, ಭಾರಿ ಹಾಕದ್ಲಿ ನಿನ್ ದನಿ ಭಾರಿ ಐತ್ಲಿ, ಇನ್ನೊಂದ್ ಸ್ವಲ್ಪ ಕುಡಿ ಅಂತಾರ. ಅದು ಜಿಗದಾಡಿ ಕುಡಿತೈತಿ. ಒಂದು 4 ಮಕ್ಕಳ ಹೇಳಿದಕ್ಕನ ಭಜನೆ ಕಲ ಸರಿ ಆಗೋದಕ್ಕನ ಒಂದಷ್ಟು ದಿವಸ ಗಟ್ಟ ಚಾಪ ಆಗಿಬಿಡ್ತೈತಿ, ಮುಗಿತು. ಮುಂದಿನವರು ಭಜನೆ ಕಲಿಲ್ದಂಗೆ. ಯಾಕೆ ಭಜನೆ ಅಂದ್ರೆ ಕುಡುಕ್ರೆ ಮಾಡೋಳಪ್ಪ, ಹಿಂಗೆ ರೂಢ ಆಗಿ ಬಿದ್ದೈತಿ. ಬೇಡ. ಭಜನೆ ಬಾಬಾದೊಳಗೆ ಜನನ ನ ಅಂದ್ರ ಇಲ್ಲ. ಈ ಜಗತ್ತಿನೊಳಗೆ ಹುಟ್ಟು ಸಾವುಗಳನ್ನು ಕಲಿತಕ್ಕಂಥ ಶಕ್ತಿ ಯಾವ್ದಾಗ ಐತಂದ್ರ ಭಜನೆಗೆ ಐತೆ ಅಂತ ಹೇಳ್ತಾರ. ಭಜನೆ ಅಂದ್ರೆ ಪರಮಾತ್ಮ ನಾಮಸ್ಮರಣೆ, ಭಜನೆ ಅಂದ್ರೆ ಆತ್ಮ ಕಲ್ಯಾಣ, ಭಜನೆ ಅಂದ್ರೆ ತತ್ವ ವಿಚಾರ. ಇದೆಲ್ಲರಿಗೂ ತಲೆಗಿರ್ಲಿ. ಇರುವಾಗ ಸಾಯುವಾಗ ಯಾರಿಗೂ ಏನು ಮಾಡಿಲ್ಲ. ಜೀವಂತ ಇದ್ದಾಗ ದಾನ ಮಾಡಿಲ್ಲ, ಧರ್ಮ ಮಾಡಿಲ್ಲ, ಸಾಧು ಸತ್ಪುರುಷರ ಕಣ್ತುಂಬ ನೋಡಿಲ್ಲ, ಏನೇನು ಮಾಡಿಲ್ಲ, ನೀ ನಾಮಸ್ಮರಣೆ ಕಿವಿ ಕೇಳಿಲ್ಲ. ಅದಕ್ಕಾಗಿ ಪರಮಾತ್ಮ ದೊಡ್ಡವ, ಪರಮಾತ್ಮ ಶರೀರ ಕೊಟ್ಟನ. ಬರುವಾಗ ಹೋಗುವಾಗ ಶರೀರ ಈಗಾರ ಸ್ವಲ್ಪ ನಿನ್ನ ಶರೀರಕ್ಕೆ ಅದ್ರ ವಾಸನೆ ಬಿಡಲಿ ಅಂತ ಸತ್ತಾಗ ಭಜನೆ ಹಚ್ಚೋದು. ಟೈಮ್ ಪಾಸ್ ಸಿಗತ್ ಕೆಲವು ಮಂದಿ ನಿಂತ್ಕೊಂಡಾರ ಅಲ್ಲ. ವಾಸನೆ ಬೇಕು. ಹಿಂದಿನ ವಾಸನೆ ಇತ್ತಂದ್ರ ಜಗ್ಗಿಸ್ತದ. ಇಲ್ಲಕ್ಕಂದ್ರ ದೊಡ್ಡ ಪಾಪಿ ಇದ್ದಂದ್ರ, ದುರ್ಯೋಧನ ಅಂತವ್ರು ಇದ್ರ ಯಾರಿಗೂ ಏನು ಇಲ್ಲಕ್ಕಂಗಿಲ್ಲ. ಒಂದು ನರಿ ಸಹಿತ ತಿನ್ನಾಗ ಬರಂಗಿಲ್ಲ, ಪ್ರಾಣಿ ಸಹಿತ ಮುಟ್ಟಂಗಿಲ್ಲ ಅಂತ ಏನ್ ಮಾಡೋದು? ಅದಕ್ಕೆ ಪುಣ್ಯಾತ್ಮರೇ ಇದ್ದಾಗ ದಾನ ಧರ್ಮಗಳನ್ನು ಮಾಡ್ರಿ, ಸತ್ಪುರುಷರನ್ನ ಕಾಣ್ರಿ, ಸಜ್ಜನರನ್ನ ಕಾಣ್ರಿ. ಎಲ್ಲವೂ ಕೂಡ ಗುರುವಿನ ಕೃಪೆ, ದೈವ ಕೃಪೆ ಇತ್ತಂದ್ರ ಎಲ್ಲವೂ ಸಾಧ್ಯ. ಅದಕ್ಕೆ ಒಂದು ತ್ರಿಪದಿ ಒಳಗೆ ಹೇಳ್ತಾರೆ ಏನಂತ, ಅಂಗಣಿಯರು ಒಲಿಯುವುದು, ಸಂಗ್ರಾಮದಲ್ಲಿ ಗೆಳೆಯುವುದು, ಬಂಗಾರದ ಒಲಿಮೆ, ಇವು 3ಕ್ಕೂ ಸಂಘ ನುಲಿಮೆ ಕಾಣ. ನೀ ಎಲ್ಲಿ ಬೇಕಾದ್ರೆ ಹೋಗು, ಸಂಗೀತಿನಾಗ, ಶಾಸ್ತ್ರದಾಗ, ಪುರಾಣದಾಗ, ಪ್ರವಚನದೊಳಗ, ಧೀರೊಳಗ, ಕಾಟಕದೊಳಗ, ಷರತ್ನೊಳಗ ಎಲ್ಲ ಬೇಕಾದಲ್ಲಿ ಜಯಬೇರಿ ಆಗ್ಬೇಕಾಗಿತ್ತು ಅಂದ್ರೆ ಪರಮಾತ್ಮ ಕೃಪೆ ಬೇಕು ಅಂತಾರು. ಮನಿಯೊಳಗೆ ಚಂದನ್ ಹೆಂಡತಿ, ರೂಪವತಿ ಅಷ್ಟೇ ಅಲ್ಲ, ಹೇಳ್ದಂಗೆ ಕೇಳುವಂತ ಆಜ್ಞಾಧಾರಣಿ ಹೆಂಡತಿ ಅಷ್ಟೇ ಅಲ್ಲ, ಸೇವಾ ಮಾಡುವಂತ ಹೆಂಡತಿ ಸಿಗಬೇಕಾಗಿತ್ತು. ಅದು ಪುಣ್ಯ ಮಾಡಿರಬೇಕು. ಬಂಗಾರದೊಲಮೆ, ಮೈಯೊಳಗೆ ಶೃಂಗಾರ ಆಗ್ಬೇಕಂತ, ಬಂಗಾರ ಬೇಕಂತ ಹಂಬಲಿಸಿದ್ರು ಕೂಡ ಆಗೋದಿಲ್ಲ. ಅದಕ್ಕೂ ಶಿವನ ಕೃಪೆ ಬೇಕಂತ ಹೇಳ್ತಾರೆ ಸರ್ವಜ್ಞ. ಸರ್ವಜ್ಞನ ಮಾತು ಎಂದು ಹುಷಿ ಹೋಗಂಗಿಲ್ಲ. ಪಕ್ಕ ಗುಳಿಗಿದ್ದಂಗೆ. ಸಣ್ಣ ಗುಳಿಗಲ್ಲಿ ಟ್ಯಾಬ್ಲೆಟ್ಸ್ ಇದ್ದಾಗ ಅನ್ಬೇಕು, ಕ್ಯಾಪ್ಸಲ್ಸ್ ಇದ್ದಂಗ, ದೊಡ್ಡ ಗುಳಿಗಿದ್ದಂಗೆ. ಎಷ್ಟು ನೋಡಿ, ನೀ ಡಾಕ್ಟರ್ದಾಗ ಊಟ ಮಾಡಿ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಸರ್ವಜ್ಞ. ಏನಂತ, ಉಂಡು 100 ಅಡಿ ಇಟ್ಟು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ ಮಾಡಿ ಮಲಗಿದೊಡೆ ವೈದ್ಯನ ಮಿಂಡನೆಂದ ಸರ್ವಜ್ಞ ಅಂತ. ಗಂಡ ಅಲ್ಲ ಮಿಂಡ ಅಂತ. ಎಷ್ಟು ಬಿಡಿ ಬಿಟ್ಟು ಹೇಳ ನೋಡ. ಊಟ ಮಾಡಿ ಗಪ್ಪನೆ ಕುತ್ತಿ ಮೈ ಆಲಸ್ಯ ಆಗ್ತದೆ, ಮೈ ತಾಮಸ ಆಗ್ತದೆ, ಒಳಗೆ ಬುದ್ಧಿ ಮಂದಾಗ್ತದೆ. ಊಟ ಮಾಡಿದ ತಕ್ಷಣ ಎದ್ದು ಒಂದು 100 ಅಡಿ ಅಡ್ಡಾಡಿ ಬಾ ಅಂತ ನಾವು ಬಂದು ಗಂಡು ಭುಜ ಮೇಲ್ ಮಾಡಿ ಮನೆಗೆ ದುಡಿ, ಬಲ ಭುಜ ಮೇಲ್ ಮಾಡಿ ಮನ್ಕೋ, ಒಂದು ಅರ್ಧ ತಾಸು ನಿನಗೆ ಯಾವ ರೋಗ ಬರಂಗಿಲ್ಲ ಅಂತ ಹೇಳ್ತಾನೋ. ಎಷ್ಟು ಅನ್ಬೋದು ಮಾತ್ರಿ. ತ್ರಿಪದಿ ಒಳಗೆ ಎಷ್ಟು ಶಕ್ತಿ ಅದ ನೋಡು. ಹಂಗ ಅಕ್ಕ ಮಹಾದೇವ ಬರೆದಿರ್ತಕ್ಕಂಥ ಯೋಗಾಂಗ ತ್ರಿಪದಿ ಒಳಗ ಬಹಳಷ್ಟು ಶಕ್ತಿ ಇದೆ ಪುಣ್ಯಾತ್ಮರೇ. ಅಂತ ತ್ರಿಪದಿಯನ್ನ ನಾವುಗಳೆಲ್ಲರೂ ಹುಡುಕ್ಯಾಡಿ ಓದಬೇಕು.
ಈ ಜಾಗಕ್ಕೆ ನೀವೆಲ್ಲ ಬರಬೇಕಂದ್ರೆ ಬಹಳಷ್ಟು ಪುಣ್ಯ ಮಾಡಿರ್ಬೇಕು. ಇಷ್ಟು ಕೇಳಾಕ್ ಬಂದಿದ್ದ ನಮ್ಮ ದೊಡ್ಡ ಮಾತು ಪುಣ್ಯ. ನಿನ್ನ ಜನ ಬಹಳ ಮಂದಿ ಇವತ್ತು ಬರ್ತಿತ್ತು, ಸ್ವಲ್ಪ ದೋಷಪೂರಿತ ಆದ ಕೂಡಲೇ ಹಿಂಗಾಯ್ತು. ಇರ್ಲಿ, ಅಂತ್ಯ ಕಾರ್ಯಕ್ರಮ ನಾಳೆಗೆ. ಇವತ್ತು ಪುರಾಣ ಮುಗಿಬೇಕಾಗಿತ್ತು, ಮಂಗಲ ಹಾಕಬೇಕಾಗಿತ್ತು. ದೈವಿ ಕೃಪೆ, ನಾ ಮಾಡುವುದೊಂದು, ದೇವರು ಮಾಡುವುದೊಂದು, ಸೊಳ್ಳೆ ತಾ ಬಯಸಿದ್ರೆ ಆಗುವುದೊಂದು. ಕರಿಯ ತೊಡಗ ಏರಬೇಕೆಂದನು ನರನು, ಬರಿಗಾಲಿಲಿ ತಿರುಗೆಂದನು ಶಿವನು. ನಿನ್ನ ಸಂಕಲ್ಪ ಹಿಂಗೈತಿ, ಅವನ ಸಂಕಲ್ಪ ಹಂಗೈತಿ. ಎಲ್ಲರಿಗೂ ಖುಷಿಯಾಗಿದೆ, ಶ್ರಾವಣ ತಿಂಗಳ ಪುರಾಣ ಚೆನ್ನಾಗಿ ನಡೀತು ಅಂತ ಹೇಳಿ. ಆದರೆ ಒಂದು ಸ್ವಲ್ಪ ಸೂಚನೆ, ಏನೋ ಅವನ ಇಚ್ಛೆ, ಅದಕ್ಕೆ ತಾಪತ್ರಯ ಅಂತಾರೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಇದೆಲ್ಲ ದೈವಿ ಕೃಪೆ, ಪರಮಾತ್ಮ ಇಚ್ಛೆ ಹಿಂಗದ. ಅದಕ್ಕಾಗಿ ಎಲ್ಲ ಅವನ ಇಚ್ಛೆ ಪ್ರಕಾರ ನಡೆದ. ಒಟ್ಟಾರೆ ಅವರು ಒಳ್ಳೆ ಮಂಟನಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಪರಮಾತ್ಮನ ಆಶೀರ್ವಾದ ಇರಲಿ. ತಾಯಿ ಮನೆಗೆ ನಿಮಗೂ ಎಲ್ಲರಿಗೂ ಪರಮಾತ್ಮನ ಆಶೀರ್ವಾದ ಇರಲಿ. ಅಕ್ಕ ಮಹಾದೇವಿ ಚರಿತ್ರೆ ಏನೋ ಒಂದು ನಿರ್ದೋಷವಾಗಿ ಇಲ್ಲಿವರೆಗೆ ಸಾಗಿ ಬಂತು. ಯಾರು ಕಾಡೋರಿಲ್ಲ, ಸೇದವರಿಲ್ಲ, ಕುಡಿಯೋರಿಲ್ಲ. ನಮ್ಮ ಸಭೆಯೊಳಗೆ ನನಗಂತೂ ಭಾಳ ಹೆಮ್ಮೆ ಆಗ್ಯದ. ನನ್ನ ವಿಷಯಗಳು ನಿಮಗೆ ಹೆಂಗಾಗೈತೋ ಗೊತ್ತಿಲ್ಲ, ದೇವರಿಗೆ ಗೊತ್ತು, ಸಾವಳಿ ಶಿವಲಿಂಗೇಶ್ವರಿಗೆ ಗೊತ್ತು, ಮಹಾ ತಪಸ್ವಿಗೆ. ಮತ್ತೆ ನಾಳಿನ ದಿವಸ ಕಾರ್ಯಕ್ರಮ ನಾವು ಮತ್ತೆ ನಾಳೆಯಿಂದ ಕಾರ್ಯಕ್ರಮ ಇದಕ್ಕೆ ಹೋಗ್ಬೇಕು. ಕಮಕೇರಿಗೆ 11 ದಿವಸ ಕಾರ್ಯಕ್ರಮ ಅದ, ಗಣಪತಿ ಕಾರ್ಯಕ್ರಮ. ಅದಕ್ಕೆ ನಾವು ನಿಲ್ಲಕ್ಕೆ ಅವಕಾಶ ಇಲ್ಲ. ಇದ್ದಿದ್ರೆ ನಾನು ಒಂದು 2 ದಿನ ಮಾತು ನೀವು ಹೋಗೋಣ ಮಟ್ಟ, ಅಂಗಿ ಕಳಿಸಿ ಹೋಗೋ ಮಟ್ಟ ಇರ್ತಿದ್ ನ್ಯಾಯಾಲಯಕ್ಕದೆ. ಏನು ಮಾಡೋದು? ಇಲ್ಲಿ ಮತ್ತೆ ಸಮಯ ಸಿಕ್ಕ ನಾವು ನೀವೆಲ್ಲರೂ ನಮ್ಮ ಸಂಭಾಷಣೆಯನ್ನ ಮತ್ತೆ ಸಿಕ್ಕಿರ್ತಕ್ಕಂಥ ಶರಣರ ಚರಿತ್ರೆಯನ್ನು ಹಂಚಿಕೊಂಡು ಜೀವನ ಪಾವನ ಮಾಡಿಕೊಳ್ಳೋ ಪುಣ್ಯಾತ್ಮನೆ. ನಾಳಿನ ದಿವಸ ಸಾಯಂಕಾಲ ಪುರಾಣಕ್ಕೆ ನಾವು ಇರುವುದಿಲ್ಲ, ಅಜ್ಜವರ ಕಾರ್ಯಕ್ರಮ ಮುಂದೆ ಸಾಗಿಸ್ಕೊಂಡು ಹೋಗ್ತಾರಂತೆ. ಗುರುವಾರ ನಿಮ್ಮ ಕಾರ್ಯಕ್ರಮ ಮುಗ್ತಿರಂತೆ. ಅಲ್ಲಿವರೆಗೂ ತಾವೆಲ್ಲರೂ ಬರ್ತಾ ಇರ್ತಕ್ಕಂಥ ಎಲ್ಲ ಶರಣರು ಬಂದು ನಿತ್ಯ ಕಾರ್ಯಕ್ರಮದ ಭಾಗಿಯಾಗಿ ತಾಯಿ ಅಕ್ಕ ಮಹಾದೇವಿ ಚರಿತ್ರೆಯನ್ನು ಕೇಳಿ ಕೊನೆ ದಿವಸ ಅಕ್ಕ ಮಹಾದೇವನ ತಾನು ಹೋಗ್ತಕ್ಕಂಥ ಕದಳಿ ಬನದಲ್ಲಿ ತಪಸ್ಸನ್ನ ಮಾಡಿ ಅಲ್ಲಿ ವ್ಯವಸ್ಥೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಪೂಜ್ಯರು 2 ದಿವಸ ಹೇಳ್ತಾರೆ. ತಾವೆಲ್ಲರೂ ಅವ್ರಿಗೆ ಸಹಕಾರ ಕೊಟ್ಟು ಕಾರ್ಯಕ್ರಮ ನಡೆಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾಳೆಗೆ ನಾವು ನಮ್ಮೂರಿಗೆ ಗಮನಿಸ್ತೀವಿ. ತಾವೆಲ್ಲರೂ ಬಂದಿರತಕ್ಕಂಥ ಅನಂತ ರೀತಿಯ ಸೇವೆ ಮಾಡಿದ್ದನ್ನು ನಾನು ಸ್ಮರಣೆ ಮಾಡ್ತೀನಿ. ನೀವು ಕೂಡ ನಾವು ಹೇಳಿರ್ತಕ್ಕಂಥ ಒಳ್ಳೆಯ ಮಾತನ್ನು ಸ್ಮರಣೆ ಮಾಡಿಕೊಂಡು ಬದುಕಿನಲ್ಲಿ ಹಸನಾದ ಬದುಕನ್ನು ಮಾಡಿಕೊಂಡು ಎಲ್ಲರೂ ಧನ್ಯರಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಪುರಾಣಕ್ಕೆ ವಿರಾಮ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಜಗನ್ಮಾತಾ ಅಕ್ಕ ಮಹಾದೇವಿ ಮಾತಾ ಕೀ